ओम नमो भगवते वासुदेवाय। ओम नमो भगवते वासुदेवाय। ओम नमो भगवते वासुदेवाय। ओम अज्ञानतिमिरान्धस्य ज्ञानशानशलाकया चक्षुन्मिलितं येन तस्मै श्रीगुरुवे नमः। श्रीचैतन्यमनोभीष्टं स्थापितं येन भूतले स्वयं रूप कदा मह्यं ददाति स्वसदान्तिकम्। वन्देऽहं श्रीगुरो श्रीयुतापदकमलं श्रीगुरुं वैष्णवां च श्रीरूपं साग्रजातं सगण रघुनाथान्वितं तं सजीवं साद्वैतं सावधूतं परिजनसहितं कृष्णचैतन्यदेवं श्रीराधाकृष्णपदान् सगण ललिता विशाखान्विषां च। हे कृष्ण करुणा सिन्धु दीनबन्धो जगत्पते गोपीश गोपिका कांत राधा कांत नमोस्तुते। तप्त कांचन गौरांगे राधे वृंदावनेश्वरी वृषभानुस्तुते देवी प्रणमामि हरिप्रिये। वाञ्छा कल्पतरुभ्यश्च कृपा सिन्धुभ्य एव च पतितानां पावनेभ्यो वैष्णवेभ्यो नमो नमः। नमः ओं विष्णुपादाय कृष्णप्रेष्ठाय भूतले श्रीमते भक्तिवेदांत स्वामिनिति नामिने। नमस्ते सरस्वती देवे गौरवाणी प्रचारिणे निर्विशेष शून्यवादी पाश्चात्य देशतारिणे। जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्तवृंद। हरे कृष्णा कृष्ण कृष्णा हरे 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 राम 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 हरे हरे। Hare Krishna. Hare Krishna. Please accept my humble obeisance. Submine to our glorious Prabhupada. Thank you very much for inviting me to your wonderful program. Hare Krishna. So today I have a few questions. Two questions? Yeah. What's the question? So what is karma, how it is works, and how to overcome the karmic reactions? ಹರೇ ಕೃಷ್ಣ. ಸೊ ಇಂದಿನ ಪ್ರಶ್ನೋತ್ತರ ಸಮಾವೇಶಕ್ಕೆ ಎಲ್ಲರಿಗೂ ಸ್ವಾಗತ. ಸೊ ಇಂದಿನ ಈ ಸಮಾವೇಶದಲ್ಲಿ ಒಂದು 2 ಪ್ರಶ್ನೆಗಳಿಗೆ ಉತ್ತರಿಸಲಾಗುವುದು. ಸೊ ಮೊದಲನೇದು ಕರ್ಮ ಎಂದರೇನು ಮತ್ತು ಅದು ಹೇಗೆ ಕೆಲಸ ಮಾಡುತ್ತದೆ, ಆ ಕರ್ಮದಿಂದ ನಾವು ನಿಗ್ರಹಿಸುವುದಲ್ಲಂದ್ರೆ ಆ ಕರ್ಮಗಳ ಒಂದು ಫಲಿತವನ್ನ ಯಾವ ತರ ನಾವು ಜಯಿಸ್ತದೆ ಅಂತ ಹೇಳಿ ಇಲ್ಲಿ ನೋಡ್ಬೋದು ಇವತ್ತಿನ ಒಂದು ಕ್ಲಾಸ್ ನಲ್ಲಿ. ಸೊ ಓಕೆ ಬ್ರೋ. So what is karma? It works. Yeah, bro. Can you go to 4:17 Bhagavad Gita? ಹರೇ ಕೃಷ್ಣ ಮಾತಾಜಿ, ಯಾರಾದ್ರೂ ಓದ್ತೀರಾ? ಹರೇ ಕೃಷ್ಣ. ಹರೇ ಕೃಷ್ಣ, ಯಾರು ಓದ್ತೀರಾ? ನಾನು ಓದ್ತೀನಿ ಪ್ರಭು. ಓದಿ ಮಾತಾಜಿ. ಕರ್ಮದ ಜಟಿಲತೆಗಳನ್ನು ಅರ್ಥ ಮಾಡಿಕೊಳ್ಳುವುದು ಬಹಳ ಕಷ್ಟ. ಆದುದರಿಂದ ಮನುಷ್ಯನು ಕರ್ಮವು ಯಾವುದು, ವಿಕರ್ಮವು ಯಾವುದು, ಅಕರ್ಮವು ಯಾವುದು ಎನ್ನುವುದನ್ನು ಸರಿಯಾಗಿ ತಿಳಿದುಕೊಳ್ಳಬೇಕು. ಭೌತಿಕ ಬಂಧನದಿಂದ ಬಿಡುಗಡೆ ಪಡೆಯಬೇಕೆಂದು ಮನುಷ್ಯನಿಗೆ ನಿಜವಾಗಿ ಎನ್ನಿಸಿದ್ದರೆ ಆತನು ಕರ್ಮ, ಅಕರ್ಮ ಮತ್ತು ವಿಕರ್ಮಗಳಲ್ಲಿ ವ್ಯತ್ಯಾಸವನ್ನು ತಿಳಿದುಕೊಳ್ಳಬೇಕು. ಕ್ರಿಯೆ, ಪ್ರತಿಕ್ರಿಯೆ ಮತ್ತು ವಿಕೃತ ಕ್ರಿಯೆಯನ್ನು ವಿಶ್ಲೇಷಿಸಲು ಗಮನ ಕೊಡಬೇಕು. ಇದು ಬಹಳ ಕ್ಲಿಷ್ಟವಾದ ವಿಷಯ. ಕೃಷ್ಣ ಪ್ರಜ್ಞೆಯನ್ನು ಮತ್ತು ಅದಕ್ಕನುಗುಣವಾಗಿ ಹೇಗೆ ಕಾರ್ಯ ಮಾಡಬೇಕು ಎಂಬುದನ್ನು ಅರ್ಥ ಮಾಡಿಕೊಳ್ಳಲು ಮನುಷ್ಯನು ಪರಮ ಪುರುಷನೊಂದಿಗೆ ತನ್ನ ಸಂಬಂಧವನ್ನು ತಿಳಿದುಕೊಳ್ಳಬೇಕು. ಪರಿಪೂರ್ಣನಾದ ಜ್ಞಾನವಿರುವವನಿಗೆ ಪ್ರತಿಯೊಂದು ಜೀವಿಯೂ ಭಗವಂತನ ನಿತ್ಯ ಸೇವಕ. ಆದುದರಿಂದ ಮನುಷ್ಯನು ಕೃಷ್ಣ ಪ್ರಜ್ಞೆಯಲ್ಲಿ ಕಾರ್ಯ ಮಾಡಬೇಕು ಎಂದು ತಿಳಿದಿರುತ್ತದೆ. ಇಡೀ ಭಗವದ್ಗೀತೆಯ ಈ ನಿರ್ಣಯದತ್ವ ಸಾಗುತ್ತದೆ.
ಈ ಪ್ರಜ್ಞೆಗೆ ಮತ್ತು ಅದಕ್ಕೆ ಸಂಬಂಧಿಸಿದ ಕರ್ಮಗಳಿಗೆ ವಿರುದ್ಧವಾದ ಯಾವುದೇ ನಿರ್ಣಯವು ವಿಕರ್ಮ ಎಂದರೆ ನಿಷೇಧಿಸಿದ ಕರ್ಮ. ಇದನ್ನೆಲ್ಲ ಅರ್ಥ ಮಾಡಿಕೊಳ್ಳಲು ಮನುಷ್ಯನು ಕೃಷ್ಣ ಪ್ರಜ್ಞೆಯಲ್ಲಿ ಅಧಿಕಾರ ಪಡೆದವರ ಸಹವಾಸ ಮಾಡಬೇಕು ಮತ್ತು ಅವರಿಂದ ರಹಸ್ಯವನ್ನು ತಿಳಿದುಕೊಳ್ಳಬೇಕು. ಇದು ಭಗವಂತನಿಂದ ನೇರವಾಗಿ ಕಲಿತುಕೊಳ್ಳುವುದಕ್ಕೆ ಸಮಾನ. ಇಲ್ಲವಾದರೆ ಅತ್ಯಂತ ಬುದ್ಧಿವಂತರಿಗೂ ದಿಗ್ಭ್ರಮೆಯಾಗುತ್ತದೆ. Stand Prabhu. Is that the purpose? Yeah, sure. So therefore there's karma, akarma and vikarma. ಸೊ ಇಲ್ಲಿ ನೋಡಿ, ಸೊ ಕರ್ಮ ಅಂದ್ರಲ್ಲಿ ಕರ್ಮ ಅನ್ನೋ ಇದ್ರಲ್ಲೂ ಸೊ 3 ಬಗೆಯ ಕರ್ಮ ಇದೆ. ಒಂದ್ ಬಂದ್ಬಿಟ್ಟು ಕರ್ಮ, ಸೊ ವಿಕರ್ಮ ಮತ್ತೆ ಅಕರ್ಮ. So karma means activities that's doing this karma kanda thing, you know. ಈ ಕರ್ಮಕಾಂಡದಲ್ಲಿ ಹೇಳಿರುವಂತೆ ಸೊ ನಾವು ಯಾವುದೇ ಒಂದು ಕೆಲಸವನ್ನ ಮಾಡಿದ್ರೆ ಸೊ ಅದರಲ್ಲಿ ಅದನ್ನ ಕರ್ಮ ಅಂತ ಹೇಳಲಾಗುತ್ತದೆ. Doing sacrifice for the demigods to get promoted to the higher planets. That's called karma kanda. ಸೊ ಈ ಯಜ್ಞ ಆದಿಗಳನ್ನ ಮಾಡ್ತೀವಲ್ಲ ದೇವತೆಗಳಿಗೆ, ಇಲ್ಲ ಸ್ವರ್ಗಲೋಕ ಹೋಗಕ್ಕೆ, ಇಲ್ಲಾಂದ್ರೆ ಸೊ ಮುಂದೆ ಅಂದ್ರೆ ಈ ತರ ಈ ದೇವತೆಗಳ ಲೋಕಕ್ಕೆ ಹೋಗೋದಕ್ಕೆ ನಾವು ಈ ಒಂದು ಯಜ್ಞ ಯಾಗಾದಿಗಳನ್ನ ಮಾಡ್ತೀವಲ್ಲ, ಸೊ ಅದನ್ನ ಕರ್ಮ ಅಂತ ಕರೀತಾರೆ. Chapter 9 text 20 Bhagavad Gita. ಮಾತಾಜಿ ಕಂಟಿನ್ಯೂ ಮಾಡಿ. ವೇದಗಳನ್ನು ಅಭ್ಯಾಸ ಮಾಡಿ ಸೋಮರಸವನ್ನು ಪಾನ ಮಾಡಿ ಸ್ವರ್ಗಲೋಕಗಳನ್ನು ಅರಸುವವರು ಪರೋಕ್ಷವಾಗಿ ನನ್ನನ್ನು ಪೂಜಿಸುತ್ತಾರೆ. ಪಾಪ ಪ್ರತಿಕ್ರಿಯೆಗಳಿಂದ ಬಿಡುಗಡೆಯಾಗಿ ಪರಿಶುದ್ಧರಾಗಿ ಅವರು ಪುಣ್ಯ ಸ್ವರ್ಗಲೋಕದಲ್ಲಿ ಹುಟ್ಟುತ್ತಾರೆ. ಅಲ್ಲಿ ಸ್ವರ್ಗ ಸುಖವನ್ನು ಸವಿಯುತ್ತಾರೆ. ತ್ರೈವಿಧ್ಯ ಎನ್ನುವ ಶಬ್ದವು ಸಾಮ, ಯಜುರ್ ಮತ್ತು ಋಗ್ವೇದಗಳನ್ನು ಸೂಚಿಸುತ್ತದೆ. ಈ 3 ವೇದಗಳನ್ನು ಅಧ್ಯಯನ ಮಾಡಿದ ಬ್ರಾಹ್ಮಣನಿಗೆ ತ್ರಿವೇದಿ ಎಂದು ಹೆಸರು. ಈ 3 ವೇದಗಳ ಜ್ಞಾನದಲ್ಲಿ ಬಹುವಾಗಿ ಆಸಕ್ತಿ ಇರುವವನನ್ನು ಸಮಾಜವು ಗೌರವಿಸುತ್ತದೆ. ದುರಾದೃಷ್ಟದಿಂದ ವೇದ ವಿದ್ವಾಂಸರಲ್ಲಿ ಹಲವರಿಗೆ ಅವುಗಳನ್ನು ಅಧ್ಯಯನ ಮಾಡುವುದರ ಪರಮ ಉದ್ದೇಶವು ಉಳಿದಿರುವುದಿಲ್ಲ. ಆದುದರಿಂದ ಕೃಷ್ಣನು ಇಲ್ಲಿ ತ್ರಿವೇದಿಗಳಿಗೆ ತಾನು ಕಟ್ಟಕಡೆಯ ಗುರಿ ಎಂದು ಘೋಷಿಸುತ್ತಾನೆ. ನಿಜವಾದ ತ್ರಿವೇದಿಗಳು ಕೃಷ್ಣನ ಚರಣಕಮಲಗಳ ಅಡಿಯಲ್ಲಿ ಆಶ್ರಯವನ್ನು ಪಡೆಯುತ್ತಾರೆ ಮತ್ತು ಪ್ರಭುವನ್ನು ಪ್ರಸನ್ನಗೊಳಿಸಲು ಪರಿಶುದ್ಧ ಭಕ್ತಿ ಸೇವೆಯಲ್ಲಿ ನಿರತರಾಗುತ್ತಾರೆ. ಭಕ್ತಿ ಸೇವೆಯು ಹರೇ ಕೃಷ್ಣ ಮಂತ್ರದ ಸಂಕೀರ್ತನೆಯಿಂದ ಮತ್ತು ಅದರೊಂದಿಗೆ ಕೃಷ್ಣನನ್ನು ಸತ್ಯವಾಗಿ ಅರಿತುಕೊಳ್ಳುವ ಪ್ರಯತ್ನದಿಂದ ಪ್ರಾರಂಭವಾಗುತ್ತದೆ. ದುರಾದೃಷ್ಟದಿಂದ ವೇದಗಳ ಔಪಚಾರಿಕ ವಿದ್ಯಾರ್ಥಿಗಳಷ್ಟೇ ಆದವರು ಇಂದ್ರ ಮತ್ತು ಚಂದ್ರನಂತಹ ಬೇರೆ ಬೇರೆ ದೇವತೆಗಳಿಗೆ ಯಜ್ಞ ಮಾಡುವುದರಲ್ಲಿಯೇ ಹೆಚ್ಚು ಆಸಕ್ತಿಯನ್ನು ತೋರುತ್ತಾರೆ. ಇಂತಹ ಪ್ರಯತ್ನದಿಂದ ಬೇರೆ ಬೇರೆ ದೇವತೆಗಳನ್ನು ಪೂಜಿಸುವವರು ನಿಶ್ಚಯವಾಗಿಯೂ ಪ್ರಕೃತಿಯ ಕೀಳುಗುಣಗಳ ಕಲ್ಮಶದ ಸೋಂಕಿನಿಂದ ಪರಿಶುದ್ಧರಾಗುತ್ತಾರೆ. ಇದರಿಂದ ಮಹರ್ಲೋಕ, ಜನೋಲೋಕ, ತಪೋಲೋಕ ಮುಂತಾದ ಹೆಸರುಗಳ ಉನ್ನತ ಲೋಕಮಂಡಲಗಳಿಗೆ ಅಥವಾ ಸ್ವರ್ಗ ಲೋಕಗಳಿಗೆ ಏರುತ್ತಾರೆ. ಈ ಉನ್ನತ ಲೋಕವ್ಯೂಹಗಳಲ್ಲಿ ಒಮ್ಮೆ ಸೇರಿದವನು ಭೂಲೋಕದಲ್ಲಿ ಪಡೆಯುವುದಕ್ಕಿಂತ ಲಕ್ಷಾಂತರ ಬಾರಿ ಉತ್ತಮ ರೀತಿಯಲ್ಲಿ ಇಂದ್ರಿಯ ತೃಪ್ತಿಯನ್ನು ಪಡೆಯಬಹುದು. So they are interested in going to the heavenly planet. ಸೊ ಇಲ್ಲಿ ನೋಡಿ, ಸೊ ಇಂಥವ್ರಿಗೆಲ್ಲ ಕರ್ಮ ಮಾಡುವಂತ ಒಂದು ವಿಷಯದಲ್ಲಿ ಸೊ ಇಂಥವರಿಗೆ ಸೊ ದೇವಲೋಕಕ್ಕೆ ಹೋಗುವಂತ ಒಂದು ಆಸೆ ಎಲ್ಲ ಇರುತ್ತೆ. They are also interested in this world now to get, everything opulent life, good education. ಸೊ ಈ ಕರ್ಮಕಾಂಡದಲ್ಲಿ
ಯಾವ ತರ ನಾವು ಶ್ರೀಮಂತರಾಗ್ಬೋದು, ಇಲ್ಲಾಂದ್ರೆ ಉನ್ನತ ಶಿಕ್ಷಣ ಪಡೆಯುವುದು. ಸೊ ಈ ಎಲ್ಲ ಒಂದು ವಿಷಯಗಳಲ್ಲಿ ಆಸಕ್ತರಾಗಿರ್ತಾರೆ ಇವರು. They are very much interested in all the material things, you know. Good education, good wife. ಸೊ ಈ ಕರ್ಮಕಾಂಡದಲ್ಲಿ ಸೊ ಇಂಥವರೆಲ್ಲ ಈ ಒಂದು ಅಂದ್ರೆ ಯಜ್ಞ ಯಾಗಾದಿಗಳನ್ನ ಮಾಡುವವರು ಇಲ್ಲಿ ಇವಾಗ ಹೇಳಿದಂತೆ ಸೊ ಅವರು ಉನ್ನತ ಶಿಕ್ಷಣ, ಇಲ್ಲಾಂದ್ರೆ ಸುಂದರವಾದ ಪತ್ನಿ, ಇಲ್ಲಾಂದ್ರೆ ಒಳ್ಳೆ ಸಮಾಜದಲ್ಲಿ ಒಳ್ಳೆ ಹೆಸರು. ಸೊ ಈ ಒಂದು ಕೆಲಸಗಳು, ಈ ಒಂದು ಕಾರ್ಯಗಳಲ್ಲಿ ಅವರು ನಿರತರಾಗಿರ್ತಾರೆ. So in this way they perform all these karma kanda rituals so that ಈ they ಒಂದು get material process, you know. They want to have good wealth. They want to get a lot of wealth, opulence, prestigious family connection, education, renunciation. Now you want to say one by one, get great wealth. ಈ ಒಂದು ಕಾರ್ಯಗಳಲ್ಲಿ ಅಂದ್ರೆ ಈ ಕರ್ಮಕಾಂಡದಲ್ಲಿ ತೊಡಗಿರುವಂತವ್ರು ಅದೇ ಹೇಳಿದ ಪ್ರಕಾರ ಮತ್ತೆ ಇದು ಉನ್ನತ ಇದು ಶ್ರೀಮಂತರ ಆಗ್ಬೇಕಂತೇಳಿ. They want to get a lot of opulence, you know. ಮತ್ತೆ ಹಣ ಗಳಿಸುವುದು, prestigious family connection, ಒಂದು ಸಮಾಜದಲ್ಲಿ ಒಂದು ಉನ್ನತ ಒಂದು ಇದು ಸ್ಥಾನ ಇರುತ್ತಲ್ಲ. ಸೊ ಒಂದು ಇದರಲ್ಲಿ ಉನ್ನತ ಸ್ಥಾನ ಗಳಿಸುವುದು, good education, ಉನ್ನತ ಶಿಕ್ಷಣ, renunciation, personal beauty, ಮತ್ತೆ ಇದು ಸುಂದರವಾಗಿರುವುದು, physical strength, ಒಳ್ಳೆ ಇಲ್ಲ ದಷ್ಟಪುಷ್ಟವಾಗಿರುವಂತ ಒಂದು ದೇಹವನ್ನು ಪಡೆಯುವುದು, successful performance of Vedic rituals. ಸೊ ಈ ಶಾಸ್ತ್ರಗಳಲ್ಲಿ ಹೇಳಿರುವಂತ ಒಂದು ಯಜ್ಞ ಆದಿಗಳನ್ನು ಮಾಡುವುದು. In this way they become full of ahankara, no? ಸೊ ಈ ಒಂದು ಹೇಳಿದಂತ ಎಲ್ಲ ಕಾರ್ಯಗಳನ್ನು ಮಾಡುತ್ತಾ ಅವರು ಒಂದು ತಮ್ಮ ಒಂದು ಈ ಒಂದು ಬಹಳ ಅಹಂಕಾರದಿಂದ ಇರ್ತಾರೆ ಅವರು. And then they don't like Krishna at all. These people don't like the supreme God, Krishna. ಸೊ ಈ ಒಂದು ಕರ್ಮಕಾಂಡದಲ್ಲಿ ಯಾರು ತೊಡಗಿರ್ತಾರೋ ಇವರಿಗೆ ಸೊ ಕೃಷ್ಣ ಅಂದ್ರೆ ಈ ಪರಮ ಪುರುಷರ ಬಗ್ಗೆ ತಿಳಿದುಕೊಳ್ಳುವುದರಲ್ಲಿ ಆಸಕ್ತಿ ಇರುವುದಿಲ್ಲ. They don't like the devotees also. ಸೊ ಇವರು ಕೃಷ್ಣ ಭಕ್ತರನ್ನು ಅವರು ಇಷ್ಟಪಡುವುದಿಲ್ಲ. It's also explained in Bhagavad Gita 2:44, no? Bhogeshwara Prashatanam. 244. ಭಗವದ್ಗೀತೆ 9:9:44. 244. 2:44. ಅನುವಾದ: ಭೋಗ ಮತ್ತು ಪ್ರಾಪಂಚಿಕ ಸಂಪತ್ತಿಗೆ ಅತಿಯಾಗಿ ಅಂಟಿಕೊಂಡವರಲ್ಲಿ ಮತ್ತು ಇಂತಹ ವಿಷಯಗಳಿಂದ ಚಿತ್ತ ಭ್ರಮಣೆಯಾದವರಲ್ಲಿ ಭಗವಂತನ ಭಕ್ತಿ ಸೇವೆಗಾಗಿ ದೃಢ ಸಂಕಲ್ಪವೂ ಇರುವುದಿಲ್ಲ. ಸಮಾಧಿ ಎಂದರೆ ಅಚಲ ಮನಸ್ಸು. ವೇದದ ನಿಘಂಟಾದ ನಿರುಕ್ತಿಯ ಸಮಾಖ್ಯ ಅಧಿಯತ್ಯಸ್ಮೇನ ಆಧ್ಯಾತ್ಮ ಯಥಾತ್ಮಂ ಎಂದು ಹೇಳುತ್ತದೆ. ಹೀಗೆಂದರೆ
ಆತ್ಮದ ಅರಿವಿಗಾಗಿ ಮನಸ್ಸು ಸ್ಥಿರವಾದಾಗ ಇದಕ್ಕೆ ಸಮಾಧಿ ಎಂದು ಹೆಸರು. ಐಹಿಕ ಇಂದ್ರಿಯ ಸುಖದಲ್ಲಿ ಆಸಕ್ತರಾದವರಿಗೆ ಸಮಾಧಿಯು ಸಾಧ್ಯವೇ ಇಲ್ಲ. ಇಂತಹ ಕ್ಷಣಿಕ ವಿಷಯಗಳಿಂದ ಗೊಂದಲಕ್ಕೊಳಗಾಗುವವರಿಗೂ ಇದು ಸಾಧ್ಯವಿಲ್ಲ. ಇವರು ಭೌತಿಕ ಶಕ್ತಿಯ ಪ್ರಕ್ರಿಯೆಯಿಂದ ಸ್ವಲ್ಪ ಹೆಚ್ಚು ಕಡಿಮೆ ಶಿಕ್ಷೆಗೆ ಗುರಿಯಾಗುವವರೇ. ಎಸ್ ಪ್ರಭುದಾನ್. So when they do all these kind of things, they get promoted to the heavenly planet, and then when they enjoy there, finish, they come down again. ಸೊ ಈ ಒಂದು ಎಲ್ಲಾ ಕಾರ್ಯಗಳಲ್ಲಿ ತೊಡಗಿರುವಂತ ಈ ಒಂದು ಸಾಮಾನ್ಯ ಜನರು ಇದು ಸ್ವರ್ಗಲೋಕ ಮತ್ತೆ ಈ ದೇವತೆಗಳ ಒಂದು ಲೋಕಕ್ಕೆ ಹೋಗಿ ಅಲ್ಲಿ ತಮ್ಮ ಪುಣ್ಯ ಕಾರ್ಯಗಳನ್ನೆಲ್ಲ ಮುಗಿದ ಮೇಲೆ ಮತ್ತೆ ಈ ಭೂಲೋಕಕ್ಕೆ ಮತ್ತೆ ಹುಟ್ಟಿ ಬರ್ತಾರೆ. Come down again. 9:21. Read. Read again, bro. Same 9:21. Yeah. ಭಗವದ್ಗೀತೆ 9:21. ಹೀಗೆ ಅವರು ಸ್ವರ್ಗಲೋಕದ ಅಪಾರವಾದ ಇಂದ್ರಿಯ ಭೋಗವನ್ನು ಸವಿದು ತಮ್ಮ ಪುಣ್ಯ ಕಾರ್ಯಗಳ ಫಲವನ್ನು ಕ್ಷಯಿಸಿದ ನಂತರ ಮತ್ತೆ ಮರ್ತ್ಯುಲೋಕಕ್ಕೆ ಹಿಂದಿರುಗುತ್ತಾರೆ. ಹೀಗೆ 3 ವೇದಗಳ ತತ್ವಗಳ ಅನುಸರಣೆಯಿಂದ ಇಂದ್ರಿಯ ಸುಖವಷ್ಟನ್ನೇ ಅರಸುವವರು ಮತ್ತೆ ಮತ್ತೆ ಹುಟ್ಟಿ ಸಾಯುವುದಷ್ಟನ್ನೇ ಸಾಧಿಸುತ್ತಾರೆ. ಭಾವಾರ್ಥ: ಮೇಲಿನ ಲೋಕವ್ಯೂಹಗಳಿಗೆ ಏರಿದವನು ಇನ್ನೂ ದೀರ್ಘವಾದ ಆಯಸ್ಸನ್ನು, ಇಂದ್ರಿಯ ಸುಖಗಳಿಗೆ ಇನ್ನೂ ಹೆಚ್ಚಿನ ಸೌಲಭ್ಯಗಳನ್ನು ಪಡೆಯುತ್ತಾನೆ. ಆದರೆ ಅಲ್ಲಿ ಶಾಶ್ವತವಾಗಿ ಉಳಿಯಲು ಅವನಿಗೆ ಅನುಮತಿ ದೊರೆಯುವುದಿಲ್ಲ. ಪುಣ್ಯ ಕಾರ್ಯಗಳ ಫಲಗಳನ್ನು ಮುಗಿಸಿದ ನಂತರ ಅವನು ಭೂಮಿಗೆ ಮತ್ತೆ ಕಳಿಸಲಾಗುತ್ತದೆ. ವೇದಾಂತ ಸೂತ್ರದಲ್ಲಿ ಸೂಚಿಸಿರುವಂತೆ ಆತನು ಪರಿಪೂರ್ಣ ಜ್ಞಾನವನ್ನು ಪಡೆದಿರುವುದಿಲ್ಲ. ಜನ್ಮಾದಿ ಅಸ್ಯತಃ. ಬೇರೆ ಮಾತುಗಳಲ್ಲಿ ಹೇಳಬೇಕಾದರೆ ಎಲ್ಲಾ ಕಾರಣಗಳ ಕಾರಣನಾದ ಕೃಷ್ಣನನ್ನು ಅರ್ಥ ಮಾಡಿಕೊಳ್ಳದವನು ಬದುಕಿನ ಕಟ್ಟ ಕಡೆಯ ಗುರಿಯನ್ನು ಸಾಧಿಸುವ ವಿಷಯದಲ್ಲಿ ದಿಕ್ಕು ತೋರದವನಾಗುತ್ತಾನೆ. ಆದುದರಿಂದ ಒಮ್ಮೊಮ್ಮೆ ಮೇಲಕ್ಕೆ ಹೋಗಿ ಒಮ್ಮೊಮ್ಮೆ ಕೆಳಕ್ಕೆ ಬರುವ ತಿರುಗು ಚಕ್ರದಲ್ಲಿ ಕುಳಿತವನಂತೆ ಮತ್ತೆ ಮತ್ತೆ ಉನ್ನತ ಲೋಕಗಳಿಗೆ ಹೋಗಿ ಮತ್ತೆ ಕೆಳಕ್ಕೆ ಬರುವ ನಿಯತ ಕ್ರಮಕ್ಕೆ ಸಿಕ್ಕಿಕೊಳ್ಳುತ್ತಾನೆ. ಇದರ ಭಾವಾರ್ಥವೆಂದರೆ ಮತ್ತೆ ಕೆಳಕ್ಕೆ ಬರುವ ಸಾಧ್ಯತೆಯೇ ಇಲ್ಲದ ಆಧ್ಯಾತ್ಮಿಕ ಲೋಕಕ್ಕೆ ಆತನು ಏರುವುದಿಲ್ಲ. ಅದರ ಬದಲು ಊರ್ಧ್ವಲೋಕ, ಅಧೋಲೋಕಗಳ ವ್ಯೂಹಗಳಲ್ಲಿ ಹುಟ್ಟಿ ಸಾವುಗಳ ಚಕ್ರದಲ್ಲಿ ಸುತ್ತುತ್ತಾನೆ ಅಷ್ಟೇ. ಶಾಶ್ವತವಾದ ಜ್ಞಾನಾನಂದನವನ್ನು ಸವಿಯುತ್ತಾ ಈ ಕಷ್ಟದ ಐಹಿಕ ಜನ್ಮಕ್ಕೆ ಬಾರದೆಯೇ ಇರಬೇಕಾದಲ್ಲಿ ಆಧ್ಯಾತ್ಮಿಕ ಲೋಕಕ್ಕೆ ಹೋಗುವುದೇ ಉತ್ತಮ. ಎಸ್ ಪ್ರಭುದಾನ್. Can you go to 11, 10, 21? You have 11, don't have 11, 20, 21. 11, 10. 11, 10, 21. Yeah. ಶ್ರೀಮದ್ ಭಾಗವತಂ 11:10-21. ಅನುವಾದ: ಸ್ವರ್ಗೀಯ ಆನಂದಕ್ಕಾಗಿ ಸ್ವರ್ಗೀಯ ಗ್ರಹಗಳಿಗೆ ಭಕ್ತಿಯಂತಹ ನಾವು ಕೇಳುವ ಭೌತಿಕ ಸಂತೋಷವು ನಾವು ಈಗಾಗಲೇ ಅನುಭವಿಸಿದ ಭೌತಿಕ ಸಂತೋಷದಂತೆಯೇ ಇದೆ. 2 ಅಸೂಯೆ, ಕೊಳೆತ ಮತ್ತು ಸಾವಿನಿಂದ ಕಲುಷಿತಗೊಂಡಿವೆ. ಆದ್ದರಿಂದ ಬೆಳೆಗಳನ್ನು ಬೆಳೆಸುವ ಪ್ರಯತ್ನವು ಬೆಳೆ, ರೋಗ, ಕೀಟಗಳ ಬಾಧೆ ಅಥವಾ ಬರಗಾಲದಂತಹ ಅನೇಕ ಸಮಸ್ಯೆಗಳಿದ್ದರೆ ಫಲಪ್ರದವಾಗುವುದಿಲ್ಲ. ಅದೇ ರೀತಿ ಭೂಮಿಯ ಮೇಲೆ ಅಥವಾ ಸ್ವರ್ಗೀಯ ಗ್ರಹದಲ್ಲಿ ಭೌತಿಕ ಸಂತೋಷವನ್ನು ಪಡೆಯುವ ಪ್ರಯತ್ನವು ಯಾವಾಗಲೂ ಅಸಂಖ್ಯಾತ ಅಡೆತಡೆಗಳಿಂದಾಗಿ ಫಲಪ್ರದವಾಗುವುದಿಲ್ಲ. ಯಾವುದೇ ತಪ್ಪು ಅಥವಾ ಮಾಲಿನ್ಯವಿಲ್ಲದೆ ವೈದಿಕ ತ್ಯಾಗ ಮತ್ತು ಫಲದಾಯಕ ಆಚರಣೆಗಳನ್ನು ಮಾಡಿದರೆ ಮುಂದಿನ ಜೀವನದಲ್ಲಿ ಸ್ವರ್ಗೀಯ ಪರಿಸ್ಥಿತಿಯನ್ನು ಸಾಧಿಸಬಹುದು. ಆದರೆ
ಫಲಪ್ರದವಾದ ಆಚರಣೆಗಳ ಪರಿಪೂರ್ಣ ಕಾರ್ಯಕ್ಷಮತೆಯಿಂದ ಮಾತ್ರ ಸಾಧಿಸಲ್ಪಡುವ ಈ ಫಲಿತಾಂಶವು ಸಹ ಸಮಯದಿಂದ ನಾಶವಾಗುತ್ತದೆ. ಈಗ ಇದನ್ನು ಕೇಳಿ. ಹೆಸರು Next verse. ಭೂಮಿಯಲ್ಲಿ ಒಬ್ಬನು ದೇವತೆಗಳ ತೃಪ್ತಿಗಾಗಿ ಯಜ್ಞಗಳನ್ನು ಮಾಡಿದರೆ ಅವನು ಸ್ವರ್ಗೀಯ ಗ್ರಹಗಳಿಗೆ ಹೋಗುತ್ತಾನೆ. ಅಲ್ಲಿ ಒಬ್ಬ ದೇವತೆಯಂತೆ ಅವನು ತನ್ನ ಪ್ರದರ್ಶನಗಳಿಂದ ಗಳಿಸಿದ ಎಲ್ಲಾ ಸ್ವರ್ಗೀಯ ಸಂತೋಷಗಳನ್ನು ಆನಂದಿಸುತ್ತಾನೆ. Next verse. ಹೌದು. What number? 11, 20, 24. Read 24. ಸ್ವರ್ಗೀಯ ಗ್ರಹಗಳನ್ನು ಸಾಧಿಸಿದ ನಂತರ ಆಚರಣೆಯ ತ್ಯಾಗಗಳನ್ನು ಮಾಡುವವನು ಪ್ರಜ್ವಲಿಸುವ ವಿಮಾನದಲ್ಲಿ ಪ್ರಯಾಣಿಸುತ್ತಾನೆ. ಅದನ್ನು ಅವನು ಭೂಮಿಯ ಮೇಲಿನ ತನ್ನ ಧರ್ಮನಿಷ್ಠೆಯ ಪರಿಣಾಮವಾಗಿ ಪಡೆಯುತ್ತಾನೆ. ಗಂಧರ್ವರು ಆಡಿದ ಹಾಡುಗಳಿಂದ ವೈಭವೀಕರಿಸಲ್ಪಟ್ಟ ಮತ್ತು ಅದ್ಭುತವಾದ ಆಕರ್ಷಕ ಬಟ್ಟೆಗಳನ್ನು ಧರಿಸಿದ್ದ ಅವನು ಸ್ವರ್ಗೀಯ ದೇವತೆಗಳಿಂದ ಸುತ್ತುವರೆದ ಜೀವನವನ್ನು ಆನಂದಿಸುತ್ತಾರೆ. Next one, bro. 25. 25 to 26. Okay. ಸ್ವರ್ಗೀಯ ಮಹಿಳೆಯರೊಂದಿಗೆ ತ್ಯಾಗದ ಫಲವನ್ನು ಆನಂದಿಸುವವರು ಅದ್ಭುತ ವಿಮಾನದಲ್ಲಿ ಆನಂದದ ಸವಾರಿಗಳನ್ನು ಮಾಡುತ್ತಾರೆ. ಇದು ಮಿನುಗುವ ಗಂಟೆಗಳ ವೃತ್ತಗಳಿಂದ ಆಕರ್ಷಿಸಲ್ಪಟ್ಟಿದೆ ಮತ್ತು ಅವನು ಬಯಸಿದ್ದಲ್ಲಿ ಹಾರುತ್ತದೆ. ಸ್ವರ್ಗೀಯ ಆನಂದ ತೋಟಗಳಲ್ಲಿ ಆರಾಮವಾಗಿ ಮತ್ತು ಸಂತೋಷವಾಗಿರುವುದರಿಂದ ಆತನು ತನ್ನ ಧರ್ಮನಿಷ್ಠೆಯ ಫಲಗಳನ್ನು ದಣಿದಿದ್ದಾನೆ ಮತ್ತು ಶೀಘ್ರದಲ್ಲೇ ಮೃತ್ಯುಲೋಕಕ್ಕೆ ಬೀಳುತ್ತಾನೆ ಎಂದು ಅವನು ಪರಿಗಣಿಸುವುದಿಲ್ಲ. 26. ತನ್ನ ಧಾರ್ಮಿಕ ಫಲಿತಾಂಶಗಳನ್ನು ಬಳಸಿಕೊಳ್ಳುವವರೆಗೂ ತ್ಯಾಗ ಮಾಡುವವನು ಸ್ವರ್ಗೀಯ ಗ್ರಹಗಳಲ್ಲಿ ಜೀವನವನ್ನು ಆನಂದಿಸುತ್ತಾನೆ. ಧಾರ್ಮಿಕ ಫಲಿತಾಂಶಗಳು ಖಾಲಿಯಾದಾಗ ಅವನು ಸ್ವರ್ಗದ ಆನಂದ ತೋಟಗಳಿಂದ ಕೆಳಗೆ ಬೀಳುತ್ತಾನೆ. ಶಾಶ್ವತ ಸಮಯದ ಬಲದಿಂದ ಅವನು ಆಸೆಗೆ ವಿರುದ್ಧವಾಗಿ ಚಲಿಸುತ್ತಾನೆ. So you see how this karma kanda thing of going to heaven and then coming back down to earth, it's not very, I would say, intelligent thing to do. ಈ ಒಂದು ಕರ್ಮಕಾಂಡ ಅನ್ನೋದು ಈ ಒಂದು ಇಂದ್ರಲೋಕಕ್ಕೆ ಇಲ್ಲಂದ್ರೆ ಸ್ವರ್ಗಲೋಕಕ್ಕೆ ಹೋಗಿ ಮತ್ತೆ ನಮ್ಮ ಪುಣ್ಯ ಕರ್ಮಗಳನ್ನು ಮುಗಿಸಿ ಈ ಒಂದು ಮೃತ್ಯುಲೋಕಕ್ಕೆ ಬರುವುದು ಬುದ್ಧಿವಂತರಿಗೆ ಒಂದು ಒಳ್ಳೆಯ ವಿಷಯವಲ್ಲ ಇದು. Because you go up and then you finish your piety, you have to come back again. ನಮ್ಮ ಪುಣ್ಯ ಕಾರ್ಯಗಳನ್ನು ಮುಗಿಸಿ ಈ ಸ್ವರ್ಗಲೋಕದಲ್ಲಿ ಮತ್ತೆ ಈ ಮೃತ್ಯುಲೋಕಕ್ಕೆ ಬರಬೇಕು. So this is called karma yoga. ಇದನ್ನು ನಾವು ಕರ್ಮಯೋಗ ಅಂತ ಕರಿತೇವೆ ನಾವು. So now vikarma, we studied about our karma. Karma means this is karma, and now vikarma means forbidden activities. ಸೊ ನಾವು ಇವಾಗ ಕರ್ಮ ಅಂದ್ರೆ ಏನಂತ ನಾವು ತಿಳಿದುಕೊಂಡ್ವಿ. ಸೊ ವಿಕರ್ಮ ಅಂದ್ರೆ ಏನು ನಮಗೆ ಮಾಡಬಾರ್ದು ಅಂತ ಶಾಸ್ತ್ರದಲ್ಲಿ ಹೇಳಿದ್ವು ಅದನ್ನ ವಿಕರ್ಮ ಅಂತೇವೆ. ಮಾಡಬಾರ್ದನ್ನ ನಾವು ಮಾಡ್ತಾ ಇದೀವಿ, ಅದನ್ನ ವಿಕರ್ಮ ಅಂತ ಹೇಳ್ತಾರೆ. So what is vikarma? Can you go to see the living entity cannot be quiet, it has to do something, It cannot say, no, I don't want to do all these things, because everybody must act, Understand? ಸೊ ನಾವು ಈ ಒಂದು ಆತ್ಮ ಅನ್ನೋದು ಯಾವುದೇ ಒಂದು ಕ್ಷಣ ಸುಮ್ನೆ ಏನು ಮಾಡ್ದೇನೆ ಇರಲಿಕ್ಕೆ ಸಾಧ್ಯನೇ ಇಲ್ಲ. ಸೊ ಯಾವುದೋ ಎಲ್ಲಾ ಸಮಯದಲ್ಲಿ ಏನೋ ಒಂದು ಮಾಡ್ತಾನೆ ಇರುತ್ತೆ. Every moment you must do something. You cannot say I don't do anything. ಪ್ರತಿಯೊಂದು ಕ್ಷಣದಲ್ಲಿ ಪ್ರತಿಯೊಂದು ನಿಮಿಷದಲ್ಲಿ ಏನೋ ಒಂದು ಮಾಡ್ತಾನೆ ಇರ್ತೀವಿ. ಅಂದ್ರೆ ನೋಡಿ ನಮ್ಮ ಮನಸ್ಸು ಎಷ್ಟು ಚಂಚಲ ಅಂತ ನಮಗೆ ಗೊತ್ತು. ಸೊ ಯಾವುದೇ ಒಂದು ಕ್ಷಣ ನಾವು ಸುಮ್ಮನಿರ್ಲಿಕ್ಕೆ ಆಗೋದೇ ಇಲ್ಲ. ಏನೋ ಒಂದು ಮಾಡ್ತಾನೆ ಇರ್ತೀವಿ. Go to 3:5.
ಭಗವದ್ಗೀತೆ 3:5 ಪ್ರಕೃತಿಯಿಂದ ಬಂದ ಗುಣಗಳಿಗೆ ಅನುಗುಣವಾಗಿ ಕರ್ಮವನ್ನು ಪ್ರತಿಯೊಬ್ಬನೂ ಮಾಡಲೇಬೇಕಾಗುತ್ತದೆ. ಆದುದರಿಂದ ಯಾರೂ ಒಂದು ಕ್ಷಣವಾದರೂ ಏನನ್ನೂ ಮಾಡದೆ ಇರಲು ಸಾಧ್ಯವಿಲ್ಲ. ಭಾವಾರ್ಥ: No. So you can understand that how everyone has to do something. They cannot be quiet, that's not possible. ಸೊ ಇಲ್ಲಿ ನೋಡಿ, ಇವಾಗ್ಲೇ ಪ್ರಭು ಹೇಳಿದ್ರು ಎಲ್ಲರೂ ಏನೋ ಮಾಡ್ಬೇಕಂತ. ಭಗವದ್ಗೀತೆಯಲ್ಲೂ ಅದೇ ಹೇಳಿದ್ದಾರೆ. ಸೊ ಯಾವೊಂದು ಕ್ಷಣನೂ ಏನೋ ಮಾಡದೇ ಇರಲು ಸಾಧ್ಯವಿಲ್ಲ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. So we have discussed karma, how you do, you want to get some benefit like good children, good health, good family, good money, good education, all these things we discuss. But the end of the result is that you get promoted to heavenly planet and then you have to come back again. So the cycle of birth and death is going on and on. ಸೊ ಈ ಕರ್ಮ ಅನ್ನೋದು ಯಾವ ತರ ಮಾಡೋದಂತ ನಾವು ತಿಳಿದುಕೊಂಡು, ಈ ಕರ್ಮ ಒಳ್ಳೆ ಕರ್ಮ ಮಾಡೋದ್ರಿಂದ ಒಳ್ಳೆ ಮಕ್ಕಳು, ಇಲ್ಲ ಒಂದು ಒಳ್ಳೆ ಹೆಂಡತಿ, ಒಳ್ಳೆ ಸಂಸಾರ, ಇಲ್ಲ ಒಳ್ಳೆ ಸಮಾಜದಲ್ಲಿ ಒಂದು ಗೌರವ, ಇಲ್ಲಾಂದ್ರೆ ಹಣ ಗಳಿಸುವುದು, ಈ ತರ ಒಂದು ಗಳಿಸ್ಬಿಟ್ಟು ಮತ್ತೆ ಸ್ವರ್ಗಲೋಕ ಹೋಗಿ ಮತ್ತೆ ಕೆಳಗೆ ಬರ್ಬೋದು, ಮತ್ತೆ ಈ ಮೃತ್ಯು ಲೋಕಕ್ಕೆ ಬರುವುದು ಈ ಒಂದು ಕರ್ಮ ಅನ್ನೋದು. So this is usually people who do this are all associated with worshipping the devatas. ಸೊ ಈ ಒಂದು ಕರ್ಮ ಒಂದು ಈ ಕರ್ಮಗಳನ್ನ ಮಾಡುವಂತ ಎಲ್ಲಾ ಸಮಾಜದ ವ್ಯಕ್ತಿಗಳು ಸೊ ಈ ದೇವತೆಗಳ ಪೂಜೆಯಲ್ಲಿ ತೊಡಗಿರ್ತಾರೆ. So now we will know what is akarma, vikarma. Vikarma means that you are doing things which is not sanctioned in Shastra. ಸೊ ವಿಕರ್ಮ ಅಂದ್ರೆ ಈ ಶಾಸ್ತ್ರಗಳಲ್ಲಿ ಹೇಳಿರುವುದಿಲ್ಲ ಅಂತದನ್ನ ನಾವೇ ಒಂದು ನಮ್ಮ ಮನಸ್ಸಿಗೆ ಬಂದಂತೆ ಸೊ ನಾವು ಮಾಡ್ತಿರೋ ಒಂದು ಕಾರ್ಯಗಳನ್ನ ವಿಕರ್ಮ ಅಂತ ಹೇಳ್ತಾರೆ. We can go to 3:16 Bhagavad Gita. It says, ಭಗವದ್ಗೀತೆ 3:16 ಅರ್ಜುನ, ವೇದಗಳ ಪ್ರವರ್ತಿಸಿದ ಈ ಯಜ್ಞ ಚಕ್ರವನ್ನು ಯಾರು ಮಾನವ ಜೀವನದಲ್ಲಿ ಅನುಸರಿಸುವುದಿಲ್ಲವೋ ಅವರದು ನಿಶ್ಚಯವಾಗಿ ಪಾಪವೇ ತುಂಬಿದ ಬದುಕು. ಇಂದ್ರಿಯಗಳ ತೃಪ್ತಿಗಾಗಿಯೇ ಬದುಕುವ ಇಂತಹ ಮನುಷ್ಯನ ಬದುಕು ವ್ಯರ್ಥ. ಭಾವಾರ್ಥ: ಕಷ್ಟಪಟ್ಟು ದುಡಿಯಿರಿ, ಇಂದ್ರಿಯ ಸುಖ ಪಡೆಯಿರಿ ಎನ್ನುವ ಧನ ಪಿಶಾಚಿಯ ಚಿಂತನಾ ರೀತಿಯನ್ನು ಇಲ್ಲಿ ಭಗವಂತನು ಖಂಡಿಸುತ್ತಾನೆ. ಆದುದರಿಂದ ಈ ಐಹಿಕ ಜಗತ್ತನ್ನು ಸವಿಯಲು ಬಯಸುವವರಿಗೆ ಮೇಲೆ ಹೇಳಿದ ಯಜ್ಞಾಚರಣೆಯ ಚಕ್ರವು ತೀರಾ ಅಗತ್ಯ. ಇಂತಹ ನಿಯಮಗಳನ್ನು ಪಾಲಿಸದಿರುವವನು ಹೆಚ್ಚು ಹೆಚ್ಚು ಶಿಕ್ಷೆಗೆ ಒಳಗಾಗುತ್ತಾ ಬಹು ಅಪಾಯದ ಬದುಕನ್ನು ನಡೆಸುತ್ತಾನೆ. ನಿಸರ್ಗದ ನಿಯಮದಂತೆ ಈ ಮನುಷ್ಯ ಜನ್ಮದ ನಿರ್ದಿಷ್ಟ ಉದ್ದೇಶವೂ ಆತ್ಮ ಸಾಕ್ಷಾತ್ಕಾರ. ಇದನ್ನು ಸಾಧಿಸಲು ಕರ್ಮಯೋಗ, ಜ್ಞಾನಯೋಗ ಮತ್ತು ಭಕ್ತಿ ಯೋಗಗಳಲ್ಲಿ ಒಂದು ಮಾರ್ಗವನ್ನು ಅನುಸರಿಸಬಹುದು. ಪಾಪ ಪುಣ್ಯಗಳನ್ನು ಮೀರಿದ ಆಧ್ಯಾತ್ಮಿಕವಾದಿಗೆ ನಿಯಮಿತ ಜ್ಞಾನಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸುವ ಅಗತ್ಯವಿಲ್ಲ. ಆದರೆ ಇಂದ್ರಿಯ ತೃಪ್ತಿಯಲ್ಲಿ ನಿರತವಾಗಿರುವವರು ಮೇಲೆ ಹೇಳಿದ ಯಜ್ಞಚಕ್ರದ ಆಚರಣೆಯಿಂದ ಪರಿಶುದ್ಧರಾಗಬೇಕು. ಕಾರ್ಯಗಳಲ್ಲಿ ಬೇರೆ ಬೇರೆ ರೀತಿಗಳನ್ನುಂಟು ಕೃಷ್ಣ ಪ್ರಜ್ಞೆಯಲ್ಲಿ ನಿರತರಾಗದೆ ಇರುವವರು ಖಂಡಿತವಾಗಿಯೂ ಇಂದ್ರಿಯ ಪ್ರಜ್ಞೆಯಲ್ಲಿ ನಿರತರಾಗುತ್ತಾರೆ. ಆದುದರಿಂದ ಅವರು ಪುಣ್ಯ ಕಾರ್ಯವನ್ನು ಮಾಡಬೇಕು. ಇಂದ್ರಿಯ ಪ್ರಜ್ಞೆ ಇರುವವರು ಇಂದ್ರಿಯ ತೃಪ್ತಿಯ ಪ್ರಕ್ರಿಯೆಗೆ ಸಿಕ್ಕಿಕೊಳ್ಳದೆ ತಮ್ಮ ಬಯಕೆಗಳನ್ನು ತೃಪ್ತಿಗೊಳಿಸುವುದು ಸಾಧ್ಯವಾಗುವಂತೆ ಯಜ್ಞ ವ್ಯವಸ್ಥೆಯ ಯೋಜನೆಯಾಗಿದೆ. ಜಗತ್ತಿನ ಕಲ್ಯಾಣವು ತಮ್ಮ ಪ್ರಯತ್ನಗಳನ್ನು ಅವಲಂಬಿಸಿಲ್ಲ. ದೇವತೆಗಳು ನೇರವಾಗಿ ಕಾರ್ಯಗತ ಮಾಡುವ ಭಗವಂತನ ಹಿನ್ನೆಲೆಯ ಜೋಡಣೆಯನ್ನು ಅವಲಂಬಿಸಿದೆ. ಆದುದರಿಂದಲೇ ಯಜ್ಞಗಳನ್ನು ವೇದಗಳಲ್ಲಿ ಹೇಳಿರುವ ದೇವತೆಗಳಿಗೆ ನೇರವಾಗಿ ನಿರ್ದೇಶಿಸಲಾಗಿದೆ. ಇದು ಪರೋಕ್ಷವಾಗಿ ಕೃಷ್ಣ ಪ್ರಜ್ಞೆಯ ಆಚರಣೆಯೇ. ಏಕೆಂದರೆ ಯಜ್ಞಗಳು ಆಚರಣೆಯನ್ನು ಯಾರು ಸಂಪೂರ್ಣವಾಗಿ ಕಲಿಯುತ್ತಾರೋ ಅವರು ಕೃಷ್ಣ ಪ್ರಜ್ಞೆಯುಳ್ಳವರಾಗುವುದು ನಿಶ್ಚಯ. ಆದರೆ ಯಜ್ಞಗಳನ್ನು ನಡೆಸದೆ ಮನುಷ್ಯನಿಗೆ ಕೃಷ್ಣ ಪ್ರಜ್ಞೆಯು ಬಾರದೆ ಹೋದರೆ ಅಂತಹ ತತ್ವಗಳನ್ನು ನೀತಿ ಸಂಹಿತೆಗಳೆಂದೇ ಪರಿಗಣಿಸಲಾಗುತ್ತದೆ. ಆದುದರಿಂದ ಯಾವ ಮನುಷ್ಯನು ತನ್ನ ಮುನ್ನಡೆಯನ್ನು ನೀತಿ ಸಂಹಿತೆಗಳ ಎಲ್ಲೆಗೆ ಸೀಮಿತಗೊಳಿಸಬಾರದು. ಅದನ್ನು ಮೀರಿ ಕೃಷ್ಣ ಪ್ರಜ್ಞೆಯನ್ನು ಸಾಧಿಸಬೇಕು. ಹೆಸರು So you see here, if you don't follow the Shastra, then you will do actions which are sinful. ಇಲ್ಲಿ ನೋಡಿ, ನಾವು ಯಾವ್ದು ಶಾಸ್ತ್ರಗಳಲ್ಲಿ ಹೇಳಿರೋದನ್ನು ನಾವು ಮಾಡದೇ ಇಲ್ಲದೆ ಹೋದ್ರೆ ಸೊ ನಾವು ಪಾಪ ಕಾರ್ಯಗಳಲ್ಲಿ ತೊಡಗಬೇಕಾಗುತ್ತೆ.
So when you are in this position, you become bewildered, huh? And your life is practically full of miseries, more miseries. ಸೊ ಈ ಒಂದು ಕಾರ್ಯಗಳಲ್ಲಿ ವಿಕರ್ಮವನ್ನು ಮಾಡ್ತಾ ಇದ್ರೆ ಸೊ ನಾವು ಮನಸ್ಸು ಚಂಚಲವಾಗಿ ಸೊ ನಾವು ಈ ಪಾಪ ಕಾರ್ಯಗಳಲ್ಲಿ ತೊಡಗಬೇಕಾಗುತ್ತೆ. And if you keep doing this, then yes, you will have to go to hell. ಸೊ ಈ ರೀತಿ ಮಾಡ್ತಾ ಇದ್ರೆ ಈ ಕಾರ್ಯಗಳನ್ನ ನಮಗೆ ಈ ಚಂಚಲ ಮನಸ್ಸಿನಿಂದ ಈ ಪಾಪ ಕಾರ್ಯಗಳನ್ನ ಮಾಡ್ತಾ ಇದ್ರೆ ನಾವು ನರಕಕ್ಕೆ ಹೋಗೋದು ಖಚಿತ. So that's explained in 10:27. ಒಬ್ಬ ಮನುಷ್ಯನು ಪಾಪದ ಧಾರ್ಮಿಕವಲ್ಲದ ಚಟುವಟಿಕೆಗಳಲ್ಲಿ ತೊಡಗಿದ್ದರೆ ಕೆಟ್ಟ ಸಹವಾಸದಿಂದಾಗಿ ಅಥವಾ ಅವನ ಇಂದ್ರಿಯಗಳನ್ನು ನಿಯಂತ್ರಿಸುವಲ್ಲಿ ಅವನ ವೈಫಲ್ಯದಿಂದಾಗಿ ಅಂತಹ ವ್ಯಕ್ತಿಯು ಖಂಡಿತವಾಗಿಯೂ ಭೌತಿಕ ಬಯಕೆಗಳಿಂದ ತುಂಬಿರುವ ವ್ಯಕ್ತಿತ್ವವನ್ನು ಬೆಳೆಸಿಕೊಳ್ಳುತ್ತಾನೆ. ಆತನು ಇತರರ ಕಡೆಗೆ ಜಿಪುಣನಾಗಿರುತ್ತಾನೆ, ದುರಾಸೆಯುಳ್ಳವನಾಗಿರುತ್ತಾನೆ ಮತ್ತು ಸ್ತ್ರೀಯರ ಶರೀರವನ್ನು ಘೋಷಿಸಲು ಯಾವಾಗಲೂ ಉತ್ಸುಕನಾಗುತ್ತಾನೆ. ಮನಸ್ಸು ತುಂಬಾ ಕಲುಷಿತಗೊಂಡಾಗ ಒಬ್ಬನು ಹಿಂಸಾತ್ಮಕ ಮತ್ತು ಆಕ್ರಮಣಕಾರಿಯಾಗುತ್ತಾನೆ ಮತ್ತು ವೈದಿಕ ಆದೇಶಗಳ ಅಧಿಕಾರವಿಲ್ಲದೆ ಮುಗ್ಧ ಪ್ರಾಣಿಗಳನ್ನು ಇಂದ್ರಿಯ ತೃಪ್ತಿಗಾಗಿ ಕೊಲ್ಲುತ್ತಾನೆ. ದೆವ್ವ ಮತ್ತು ಆತ್ಮಗಳನ್ನು ಪೂಜಿಸುತ್ತಾ ದಿಗ್ಭ್ರಮಣೆಗೊಂಡು ವ್ಯಕ್ತಿಯು ಸಂಪೂರ್ಣವಾಗಿ ಅನಧಿಕೃತ ಚಟುವಟಿಕೆಗಳ ಹಿಡಿತಕ್ಕೆ ಸಿಲುಕುತ್ತಾನೆ ಮತ್ತು ನರಕಕ್ಕೆ ಹೋಗುತ್ತಾನೆ. ಅಲ್ಲಿ ಅವನು ಪ್ರಕೃತಿಯ ಕರಾಳ ವಿಧಾನಗಳಿಂದ ಸೋಂಕಿತವಾದ ಭೌತಿಕ ದೇಹವನ್ನು ಪಡೆಯುತ್ತಾನೆ. ಅಂತಹ ಅವನಾತಿ ಹೊಂದಿದ ದೇಹದಲ್ಲಿ ದುರದೃಷ್ಟವತ್ ಅವನು ತನ್ನ ಭವಿಷ್ಯದಲ್ಲಿ ಅತೃಪ್ತಿಯನ್ನು ಹೆಚ್ಚಿಸುವ ದುಷ್ಕೃತಗಳನ್ನು ಮಾಡುತ್ತಲೇ ಇರುತ್ತಾನೆ ಮತ್ತು ಆದ್ದರಿಂದ ಅವನು ಮತ್ತೆ ಇದೇ ರೀತಿಯ ಭೌತಿಕ ದೇಹವನ್ನು ಸ್ವೀಕರಿಸುತ್ತಾನೆ. ಸಾವಿನಲ್ಲಿ ಅನಿವಾರ್ಯವಾಗಿ ಕೊನೆಗೊಳ್ಳುವ ಚಟುವಟಿಕೆಗಳಲ್ಲಿ ತೊಡಗಿಕೊಳ್ಳುವವನಿಗೆ ಯಾವ ಸಂಭವನೀಯ ಸಂತೋಷವಿರಬಹುದು? So you see how if you do this kind of sinful work, then you end up going to hell. ಸೊ ಈ ತರ ವಿಕರ್ಮಗಳನ್ನ ಮಾಡ್ತಾ ಹೋದ್ರೆ ಸೊ ನಾವು ನರಕಕ್ಕೆ ಹೋಗೋದು ತುಂಬಾ ಖಚಿತ. And then you go to hell, you suffer. Then you come back again here. ಮತ್ತೆ ನರಕಕ್ಕೆ ಹೋಗಿ ಅಲ್ಲಿ ಈ ಪಾಪಗಳನ್ನ ಅನುಭವಿಸಿ ಮತ್ತೆ ಇಲ್ಲಿ ಮತ್ತೆ ಬರ್ಬೇಕಿಲ್ಲ, ಮತ್ತೆ ಇಲ್ಲಿ ಹುಟ್ಟು ಬರ್ಬೇಕಾಗುತ್ತೆ. So when you go to hell and suffer, you come back here, you start again from the lowest end. ಮತ್ತೆ ಇಲ್ಲಿ ಹುಟ್ಟಿ ಈ ಭೂಲೋಕದಲ್ಲಿ ಹುಟ್ಟಿ ಮತ್ತೆ ನಾವು ಈ ಕ್ರಿಮಿಕೀಟಗಳಿಂದ ಮತ್ತೆ ಜೀವನವನ್ನ ನಾವು ಶುರು ಮಾಡ್ಬೇಕಾಗುತ್ತೆ. 3:34. Got it? Yes, bro. ಅತಜಿ ಹರೇ ಕೃಷ್ಣ, ಯಾರು ಓದ್ತೀರಾ? ಹರೇ ಕೃಷ್ಣ, ಯಾರು ಓದಿ. ಎಲ್ಲಾ ಬಗೆಯ ಕಷ್ಟಕ್ಲೇಶಗಳನ್ನು ನರಕ ಸ್ಥಿತಿಗಳನ್ನು ದಾಟಿ ಮಾನವ ಜನ್ಮ ಪಡೆಯುವುದಕ್ಕಿಂತ ಮುಂಚೆ ಜೀವಿಯು ದಮವಾದ ಪಶು ಪ್ರಾಣಿ ಜಾತಿಗಳ ಮೂಲಕ ಹಾದು ಬರುತ್ತಾನೆ. ಹೀಗೆ ತನ್ನ
ಗಳನ್ನೆಲ್ಲ ಕಳೆದುಕೊಂಡು ಈ ಭೂಮಿಯ ಮೇಲೆ ಮಾನವನಾಗಿ ಜನಿಸುತ್ತಾನೆ. So you see again, after going through hell, you have to start from the lowest order again and take the 8.4 million species of life and start from low end and climb up and climb up. It's very, very painful if you do sinful work. ಸೊ ನೋಡಿ, ನಾವು ಪಾಪ ಕಾರ್ಯಗಳಲ್ಲಿ ತೊಡಗಿದಾಗ ಮತ್ತೆ ನರಕಕ್ಕೆ ಹೋಗಿ ಇಲ್ಲಿ ಹೇಳಿದಂತೆ ಮುಂಚೆ ಜೀವಿ ಅತ್ಯಾದಮವಾದ ಪಶು ಪ್ರಾಣಿ ಜಾತಿ ಮೂಲಕ ಹಾದು ಬರುತ್ತೆ. ಅಂದ್ರೆ ಮತ್ತೆ ಈ ಕೆಳ ಜಾತಿಯ ಒಂದೆಲ್ಲಾ ಪಶು ಪ್ರಾಣಿಗಳೆಲ್ಲ ಮತ್ತೆ ಹುಟ್ಟಿ ಮತ್ತೆ ಅಲ್ಲೆಲ್ಲ ಪಾಪಗಳನ್ನ ಅನುಭವಿಸಿ ಮತ್ತೆ ಈ ಭೂಮಿ ಮೇಲೆ ಮಾನವನಾಗಿ ಜನಿಸ್ಬೇಕು. You think this is very nice? ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ನಾವಿಲ್ಲಿ. ಸೊ ಇದೆಲ್ಲ ಬಹಳ ಕಷ್ಟಕರವಾದಂತ ಒಂದು ನರಕ ಸದೃಶ ಈ ಒಂದು ನರಕದಲ್ಲಿ ಮತ್ತೆ ಇವು ನಾವು ಹುಟ್ಟು ಬರಬಾರ್ದು. ನಾವು ಅರ್ಥ ಮಾಡ್ಕೊಳ್ಬೇಕು. What do you think? Good? No bro. Ask them. ನಿಮ್ಮ ಅನಿಸಿಕೆ ಹೇಳಿ ನೋಡಿ. ಮತ್ತೆ ಈ ಸ್ಥಿತಿಗೆ ನಾವೆಲ್ಲ ಹೋಗ್ಬೇಕಾ? ಆಲ್ರೆಡಿ ನಾವೆಲ್ಲ ಈ ಸ್ಥಿತಿಗೆ ನಾವೆಲ್ಲ ಈ ಸ್ಥಿತಿಯಲ್ಲಿ ದಾಟಿ ಬಂದಿದೀವಿ. ನಾವೆಲ್ಲ ಈ ಸ್ಥಿತಿ ದಾಟಿದ ಮೇಲೆ ಮತ್ತೆ ಈ ಮನುಷ್ಯ ಮನುಷ್ಯನಾಗಿ ನಾವು ಜನನ ತಗೊಂಡಿದೀವಿ. ಮತ್ತೆ ಅದೇ ಒಂದು ಸ್ಥಿತಿಗೆ ಹೋಗ್ಬೇಕಂತ ಯಾರಾದ್ರು ಇಚ್ಛಿಸ್ತೀರಾ? ಹೇಳಿ. What they say? ಹರೇ ಕೃಷ್ಣ, ಹೇಳಿ, ಏನ್ ಅನ್ಸುತ್ತೆ ನಿಮ್ಗೆಲ್ಲ? Hello, say something. ಹರೇ ಕೃಷ್ಣ. I think nobody would like to go again. Ask them, all the others, what's happening? Nobody talking. Hare Krishna Prabhu. No Prabhu. Illa. Illa? Hello? Illa Prabhu. Kotila, nobody is speaking. Kotila. What is this? Yes or no? Hello? No Prabhu. ಇಷ್ಟಪಡೋದಿಲ್ಲ ಪ್ರಭು. They say, unmute yourself and speak so we know you are listening or not listening. We don't know. Hello? ನೀವು ಅನ್ಮ್ಯೂಟ್ ಮಾಡಿ ಉತ್ತರ ಕೊಡಿ, ಇಲ್ಲಾಂದ್ರೆ ನೀವು ಕೇಳ್ತಿದ್ದೀರೋ ಇಲ್ಲ ಅಂತ ನಮಗೆ ಗೊತ್ತಾಗುವುದಿಲ್ಲ. ಹೋಗೋದಿಕ್ಕೆ ಇಷ್ಟಪಡೋದಿಲ್ಲ ಪ್ರಭು. What about the others? Sujeta, Babu, Geetanjali, what? Pani, Yatish. ಸಾಕು ಪ್ರಭು, ಈ ಜೀವನ ಇಷ್ಟೇ ಇರುತ್ತೆ. ನೆಕ್ಸ್ಟ್. I don't want to go, correct? Babu, who is Babu? Kotila Babu. Hello? Not around. So you can see how painful this program is. If you do this karma kanda thing, it's also painful. And you do this vikarma also is painful. Yes? ನೋಡಿ, ನಾವು ಕರ್ಮವನ್ನು ಒಂದು ಉತ್ತಮವಾದ ಕರ್ಮ ಮಾಡಿದ್ರು ಅದು ಮತ್ತೆ ನಾವು ಮುಗಿದ್ಮೇಲೆ ಮತ್ತೆ ಸ್ವರ್ಗಕ್ಕೆ ಹೋಗಿ ಮತ್ತೆ ಬರ್ಬೇಕು. ಈ ಒಂದು ವಿಕರ್ಮ ಅಂತ ಮಾಡಿದ್ರೆ, ಶಾಸ್ತ್ರಗಳಲ್ಲಿ ಹೇಳದೇ ಇರದಂತ ಒಂದು ಕೆಲಸ ಕಾರ್ಯವನ್ನ ಮಾಡಿದ್ರೆ ಮತ್ತೆ ನಾವು ನರಕಕ್ಕೆ ಹೋಗ್ಬೇಕು. ಎರಡೂನು ತಪ್ಪು ಅಂತ ಹೇಳಲಾಗುತ್ತೆ ಇಲ್ಲಿ. So now we're going to talk about akarma. What is this akarma? ಸೊ ಮೂರನೇದು ಇಲ್ಲಿ ನೋಡಿ, ಮೂರು ಬಗೆಯ ಒಂದು ಕರ್ಮಗಳ ಬಗ್ಗೆ ನಾವು ಇಲ್ಲಿ ಸಮಾಲೋಚನೆ ಮಾಡ್ತಾ ಇದೀವಿ. ಒಂದ್ ಬಂದ್ಬಿಟ್ಟು ಕರ್ಮ ಅಂತ ನಾವು ಎಕ್ಸ್ಪ್ಲೇನ್ ಮಾಡಿದ್ರು, ಎರಡನೇದು ಬಂದ್ಬಿಟ್ಟು ವಿಕರ್ಮ ಅಂತ ಹೇಳಿದ್ರು, ಮತ್ತೆ ಇಲ್ಲಿ ಮೂರನೇದು ಇವಾಗ ಹೇಳ್ತಾ ಇದಾರೆ ಆಕರ್ಮ ಅಂತ. ಅದ್ರ ಬಗ್ಗೆ ನಾವು ಇಲ್ಲಿ ಚರ್ಚೆ ಮಾಡ್ತಾ ಇದ್ದೀವಿ. ನೋಡೋಣ. So when you do akarma, that means you are not getting any reaction. Either to go to heaven or you go to hell. There's no reaction. ಈ ಆಕರ್ಮವನ್ನು ಮಾಡಿದ್ರೆ ನಾವು ಸ್ವರ್ಗಲೋಕಕ್ಕೂ ಹೋಗಲ್ಲ, ನರಕಕ್ಕೂ ಹೋಗಲ್ಲ. ನಾವ್ ಎಲ್ಲಿ ಹೋಗ್ತಾನೋ ನೋಡೋಣ. So how does this work? You do some work, you always get a reaction, but how is it that you do this akarma and you don't get any reaction? ಸೊ ನಾವ್ ಯಾವುದೇ ಒಂದು ಕಾರ್ಯ ಮಾಡಿದ್ರು ಅದಕ್ಕೆ ಒಂದು ಫಲಿತಾಂಶ ಇರುತ್ತೆ, ಹೌದಾ? ಸೊ ಅದೇ ರೀತಿ ಈ ಕರ್ಮ ಮಾಡಿದ್ರೆ ಒಂದು ಫಲಿತಾಂಶ ಇರುತ್ತೆ, ಅಕರ್ಮ ಅಂತ ಮಾಡಿದ್ರೆ ಒಂದು ಫಲಿತಾಂಶ ಇದೆ. ಬಟ್ ಇದ್ರೆ ಈ ಅಕರ್ಮ ಮಾಡಿದ್ರೆ ಯಾವ ರೀತಿ ನಾವು ಈ ಫಲಿತಾಂಶ ಇಲ್ದೇನೆ ಸೊ ನಾವು ಜೀವನ ಮಾಡ್ಬೋದು ಅಂತ ಇಲ್ಲಿ ನೋಡೋಣ.
So that to do this, Krishna is explaining in Bhagavad Gita 3:9. You can read. ವಿಷ್ಣುವಿಗಾಗಿ ಮಾಡಿದ ತ್ಯಾಗವೆಂದು ಕರ್ಮವನ್ನು ಮಾಡಬೇಕು. ಇಲ್ಲವಾದರೆ ಕರ್ಮವು ಈ ಬಂಧನವನ್ನು ಸೃಷ್ಟಿ ಮಾಡುತ್ತದೆ. ಆದುದರಿಂದ ಕೌಂತೆಯ ಭಗವಂತನ ತೃಪ್ತಿಗಾಗಿ ನಿನ್ನ ನಿಯತ ಕರ್ತವ್ಯಗಳನ್ನು ಮಾಡು. ಈ ರೀತಿಯಲ್ಲಿ ನೀನು ಬಂಧನದಿಂದ ಸದಾ ಮುಕ್ತನಾಗಿರುತ್ತೀಯೇ. ಪ್ರಭು ಪ್ಲೀಸ್ ಬ್ರಿಂಗ್ ಅಪ್. ಭಾವಾರ್ಥ: ದೇಹವನ್ನು ಉಳಿಸಿಕೊಳ್ಳುವುದಕ್ಕಾದರೂ ಮನುಷ್ಯನು ಕೆಲಸ ಮಾಡಲೇಬೇಕು. ಆದುದರಿಂದ ಈ ಉದ್ದೇಶವನ್ನು ಸಾಧಿಸಲು ಸಾಧ್ಯವಾಗುವಂತೆ ನಿರ್ದಿಷ್ಟ ಸಮಾಜ ಸ್ಥಾನ ಮತ್ತು ಗುಣಗಳಿಗೆ ತಕ್ಕಂತೆ ಕರ್ತವ್ಯಗಳನ್ನು ನಿಯತಗೊಳಿಸಿದೆ. ಯಜ್ಞ ಎಂದರೆ ಮಹಾವಿಷ್ಣು ಅಥವಾ ಧಾರ್ಮಿಕ ವಿಧಿಗನುಸಾರವಾಗಿ ಅರ್ಪಣೆ ಮಾಡುವುದು. ಎಲ್ಲಾ ಯಜ್ಞಗಳನ್ನು ನಡೆಸುವುದು ವಿಷ್ಣುವನ್ನು ಪ್ರಸನ್ನಗೊಳಿಸುವುದಕ್ಕಾಗಿ ವೇದಗಳು ಆದೇಶಿಸುತ್ತದೆ. ಯಜ್ಞೋ ವೈ ವಿಷ್ಣು. ಬೇರೆ ಮಾತುಗಳಲ್ಲಿ ಹೇಳುವುದಾದರೆ ಒಬ್ಬ ಮನುಷ್ಯನು ಯಜ್ಞ ಮಾಡಿದರೂ ಒಂದೇ, ಶ್ರೀ ವಿಷ್ಣುವನ್ನು ನೇರವಾಗಿ ಸೇವಿಸಿದರೂ ಒಂದೇ. ಆದುದರಿಂದ ಕೃಷ್ಣ ಪ್ರಜ್ಞೆ ಎಂದರೆ ಈ ಶ್ಲೋಕದಲ್ಲಿ ವಿಧಿಸಿರುವಂತೆ ಯಜ್ಞವನ್ನು ಮಾಡುವುದೇ ವರ್ಣಾಶ್ರಮ ಸಂಸ್ಥೆಯ ಗುರಿಯು. ವಿಷ್ಣುವಿನ ಸಂತೃಪ್ತಿಯೇ ವರ್ಣಾಶ್ರಮಾಚಾರವತ ಪುರುಷೇಣ ಪರಃ ಪುಮಾನ್ ವಿಷ್ಣುರಾರಾಧ್ಯತೆ. ವಿಷ್ಣು ಪುರಾಣ 3:8. ಆದುದರಿಂದ ವಿಷ್ಣುವಿನ ಸಂತೃಪ್ತಿಗಾಗಿ ಕೆಲಸ ಮಾಡಬೇಕು. ಐಹಿಕ ಜಗತ್ತಿನಲ್ಲಿ ಬೇರೆ ಯಾವ ಕೆಲಸ ಮಾಡಿದರೂ ಅದು ಬಂಧನಕ್ಕೆ ಕಾರಣವಾಗುತ್ತದೆ. ಏಕೆಂದರೆ ಒಳ್ಳೆಯ ಕೆಲಸ ಕೆಟ್ಟ ಕೆಲಸ ಎರಡಕ್ಕೂ ಪ್ರತಿಕ್ರಿಯೆಗಳಿರುತ್ತದೆ. ಯಾವುದೇ ಪ್ರತಿಕ್ರಿಯೆಯಿಂದಲೂ ಕೆಲಸ ಮಾಡಿದವನು ಅಥವಾ ವಿಷ್ಣುವಿನ ತೃಪ್ತಿಗಾಗಿ ಕೃಷ್ಣ ಪ್ರಜ್ಞೆಯಲ್ಲಿ ಕೆಲಸ ಮಾಡಬೇಕು. ಇಂತಹ ಕರ್ಮ ಮಾಡುವಾಗ ಮನುಷ್ಯನು ಮುಕ್ತಿಯ ಸ್ಥಿತಿಯಲ್ಲಿ ಇರುತ್ತಾನೆ. ಇದು ಕರ್ಮ ಮಾಡುವ ಮಹಾಕಲೆ. ಪ್ರಾರಂಭದಲ್ಲಿ ಈ ಪ್ರಕ್ರಿಯೆಗೆ ಪರಿಣತ ಮಾರ್ಗದರ್ಶನದ ಅಗತ್ಯವಿದೆ. ಆದುದರಿಂದ ಶ್ರೀ ಕೃಷ್ಣನ ಭಕ್ತರೊಬ್ಬರ ಮಾರ್ಗದರ್ಶನದಲ್ಲಿ ಅಥವಾ ಯಾರೊಡನೆ ಕೆಲಸ ಮಾಡುವ ಭಾಗ್ಯ ಅರ್ಜುನನದಾಯಿತೋ ಅಂತಹ ಶ್ರೀ ಕೃಷ್ಣನ bring up Prabhu. Prabhu, please bring up. Yes, Prabhu. Hare Krishna, Prabhu. Wait man, ಒಂದು ಟೈಮ್ ತಗೊಳ್ತಾನೆ ಅಪ್ಡೇಟ್ ಆಗೋಕೆ. ಶ್ರೀ ಕೃಷ್ಣನ ನೇರ ಮಾರ್ಗದರ್ಶನದಲ್ಲಿ ಶ್ರದ್ಧೆಯಿಂದ ಕೆಲಸ ಮಾಡಬೇಕು. ಇಂದ್ರಿಯ ತೃಪ್ತಿಗಾಗಿ ಏನನ್ನು ಮಾಡಬಾರದು. ಎಲ್ಲವನ್ನು ಶ್ರೀ ಕೃಷ್ಣನ ತೃಪ್ತಿಗಾಗಿಯೇ ಮಾಡಬೇಕು. ಇದನ್ನು ಕಲಿತ ಮನುಷ್ಯನು ಕರ್ಮ ಫಲದಿಂದ ಮುಕ್ತನಾಗುತ್ತಾನೆ. ಇದು ಮನುಷ್ಯನನ್ನು ಕ್ರಮೇಣ ಭಗವಂತನ ದಿವ್ಯ ಪ್ರೀತಿಯುತ ಸೇವೆಗೆ ಎತ್ತುತ್ತದೆ. ಇಂತಹ ಭಕ್ತಿ ಸೇವೆಯೊಂದೇ ಮನುಷ್ಯನನ್ನು ಭಗವದ್ಧಾಮಕ್ಕೆ ಏರಿಸಬಲ್ಲದು. ಓಕೆ ಪ್ರಭು, ಫಿನಿಶ್. Very good. So you can understand that when you do something and offer the result to Krishna, you don't get implicated in the reaction. ನೋಡಿ, ಯಾವುದೇ ಒಂದು ಕೆಲಸ ಮಾಡಿದಾಗ ಸೊ ಭಗವಂತನಿಗೆ ಕೃಷ್ಣನಿಗೆ ಅರ್ಪಿಸಿದ ಒಂದು ಕಾರ್ಯ, ಸೊ ನಾವು ಈ ಕರ್ಮ ಫಲಗಳಲ್ಲಿ ನಾವು ಸಿಲುಕಿಕೊಳ್ಳುವುದಿಲ್ಲ. ಸೊ ಇಂಥ ಒಂದು ಕೆಲಸ ಕಾರ್ಯಗಳನ್ನು ನಾವು ಮಾಡಬೇಕು. So that means all your work, like as Krishna says here in 9:27, whatever you do, whatever you eat, whatever you offer, whatever you give away, all the austerity you do, all you have to do as an offering to me.
You got it? 9:27. ಎಸ್ ಸರ್. Can read? ಕುಂತಿಯ ಮಗನಾದ ಅರ್ಜುನನೇ, ನೀನು ಏನನ್ನೇ ಮಾಡು, ಏನನ್ನೇ ಭುಂಜಿಸು, ಏನನ್ನೇ ಅರ್ಪಿಸು ಅಥವಾ ಕೊಟ್ಟು ಬಿಡು, ಮತ್ತು ಯಾವುದೇ ತಪಸ್ಸನ್ನು ಮಾಡು, ಅದನ್ನು ಕಾಣಿಕೆಯಾಗಿ ನನಗೆ ಅರ್ಪಿಸು. ಭಾವಾರ್ಥ: ಹೀಗೆ ಯಾವುದೇ ಸನ್ನಿವೇಶದಲ್ಲಿಯೂ ಕೃಷ್ಣನನ್ನು ಮರೆಯದಂತೆ ತನ್ನ ಬದುಕನ್ನು ರೂಪಿಸಿಕೊಳ್ಳುವುದು ಪ್ರತಿಯೊಬ್ಬನ ಕರ್ತವ್ಯ. ಪ್ರತಿಯೊಬ್ಬನು ತನ್ನ ದೇಹ ಮತ್ತು ಆತ್ಮಗಳನ್ನು ಒಟ್ಟಿಗೆ ಇರಿಸಿಕೊಳ್ಳಲು ಕೆಲಸ ಮಾಡಬೇಕಾಗುತ್ತದೆ. ಇಲ್ಲಿ ಮನುಷ್ಯನು ಕೃಷ್ಣನಿಗಾಗಿ ಕೆಲಸ ಮಾಡಬೇಕು ಎಂದು ಹೇಳುತ್ತಾನೆ. ಪ್ರತಿಯೊಬ್ಬರೂ ಜೀವಿಸಲು ಏನನ್ನಾದರೂ ತಿನ್ನಲೇಬೇಕು. ಆದುದರಿಂದ ಅವನು ಪ್ರಸಾದವನ್ನು ಸ್ವೀಕರಿಸಬೇಕು. ನಾಗರಿಕನಾದ ಪ್ರತಿಯೊಬ್ಬ ಮನುಷ್ಯನು ಯಾವುದಾದರೂ ಧಾರ್ಮಿಕ ವಿಧಿಗಳನ್ನು ಮಾಡಲೇಬೇಕು. ಆದುದರಿಂದ ಕೃಷ್ಣನು ಅದನ್ನು ನನಗಾಗಿ ಮಾಡು ಎಂದು ಹೇಳುತ್ತಾನೆ. ಇದಕ್ಕೆ ಅರ್ಚನೆ ಎಂದು ಹೆಸರು. ಪ್ರತಿಯೊಬ್ಬನಿಗೂ ಏನನ್ನಾದರೂ ದಾನ ಮಾಡುವ ಪ್ರವೃತ್ತಿ ಇರುತ್ತದೆ. ಕೃಷ್ಣನು ಅದನ್ನು ನನಗೆ ಕೊಡು ಎಂದು ಹೇಳುತ್ತಾನೆ. ಶೇಖರವಾದ ಎಲ್ಲಾ ನಿವ್ವಳ ಹಣವನ್ನು ಕೃಷ್ಣ ಪ್ರಜ್ಞೆಯ ಆಂದೋಲನವನ್ನು ಮುನ್ನಡೆಸಲು ಉಪಯೋಗಿಸಬೇಕೆಂದು ಇದರ ಅರ್ಥ. ಈಗಿನ ಕಾಲದಲ್ಲಿ ಜನರಿಗೆ ಧ್ಯಾನದ ಪ್ರಕ್ರಿಯೆಯಲ್ಲಿ ಬಹಳ ಒಲವು. ಈ ಯುಗದಲ್ಲಿ ಇದು ಕಾರ್ಯ ಸಾಧ್ಯವಲ್ಲ. ಆದರೆ ಹರೇ ಕೃಷ್ಣ ಮಂತ್ರವನ್ನು ತಮ್ಮ ಜಪಮಣಿಯೊಂದಿಗೆ ಜಪ ಮಾಡುತ್ತಾ ದಿನದ 24 ಗಂಟೆಗಳು ಕೃಷ್ಣ ಧ್ಯಾನದಲ್ಲಿ ಯಾರಾದರೂ ಕಳೆಯುವುದಾದರೆ ಭಗವದ್ಗೀತೆಯ 6ನೇ ಅಧ್ಯಾಯದಲ್ಲಿ ಸಮರ್ಥವಾಗಿ ತೋರಿಸಿದಂತೆ ಆತನೇ ಖಂಡಿತವಾಗಿಯೂ ಅತ್ಯಂತ ಶ್ರೇಷ್ಠ ಜ್ಞಾನಿ ಮತ್ತು ಅತ್ಯಂತ ಶ್ರೇಷ್ಠ ಯೋಗಿ. Okay, Prabhu, finish. Very good. So you see how if you do all these things that we are doing, for example, eating, so when we cook without, onion, garlic, and, not tasting it, and we offer to Krishna, we get free from the reaction. And otherwise, if we eat ordinary food, then even plants got life, you will be implicated. ಇವಾಗ ನೋಡಿ, ಇಲ್ಲಿ ಅಕರ್ಮದ ಬಗ್ಗೆ ಹೇಳ್ಬೇಕಾದ್ರೆ ನಾವು ಯಾವ ತರ ಒಂದು ಈ ಕರ್ಮಗಳಲ್ಲಿ ಸಿಲುಕಬಾರ್ದು ಅಂದ್ರೆ, ಇವಾಗ ನೋಡಿ ನಾವು ಊಟ ಮಾಡ್ತೀವಿ. ಊಟ ಮಾಡ್ಬೇಕಾದ್ರೆ ಅಂದ್ರೆ ಅದನ್ನ ಅಡಿಗೆ ಮಾಡೋದನ್ನ ಅಂದ್ರೆ ನಾವು ಒಂದು ಈರುಳ್ಳಿ, ಒಂದು ಬೆಳ್ಳುಳ್ಳಿ ಬಳಸ್ತೇನೆ ಈ ದೇವರಿಗೆ, ಕೃಷ್ಣರಿಗೆ ನೈವೇದ್ಯ ಮಾಡಿ, ಸೊ ಅದನ್ನ ನಾವು ತಗೊಳೋದು. ಸೊ ಇವಾಗ ಆ ರೀತಿ ತಗೊಳೋದ್ರಿಂದ ನಮ್ಮ ಈ ಒಂದು ಯಾವುದೇ ಒಂದು ಕರ್ಮದಲ್ಲಿ ನಾವು ಸಿಲುಕುವುದಿಲ್ಲ. You can go to 3:13 and read. ಭಗವಂತನ ಭಕ್ತರು ಎಲ್ಲಾ ಬಗೆಯ ಪಾಪಗಳಿಂದಲೂ ಬಿಡುಗಡೆ ಹೊಂದುತ್ತಾರೆ, ಏಕೆಂದರೆ ಅವರು ಯಜ್ಞದ ಶೇಷವನ್ನು ಊಟ ಮಾಡುತ್ತಾರೆ. ವೈಯಕ್ತಿಕ ಸಂತೋಷಕ್ಕೋಸ್ಕರ ಪಾಕ ಮಾಡಿಕೊಳ್ಳುವವರು ಖಂಡಿತವಾಗಿಯೂ ಪಾಪವನ್ನೇ ಊಟ ಮಾಡುತ್ತಾರೆ. ಭಾವಾರ್ಥ: ಭಗವಂತನ ಭಕ್ತರಿಗೆ ಎಂದರೆ ಕೃಷ್ಣ ಪ್ರಜ್ಞೆ ಇರುವವರಿಗೆ ಸಂತರು ಎಂದು ಹೆಸರು. ಅವರು ಯಾವಾಗಲೂ ಭಗವಂತನ ಪ್ರೇಮಿಗಳು. ಇದನ್ನು ಬ್ರಹ್ಮ ಸಂಹಿತೆಯಲ್ಲಿ 5:32 ವರ್ಣಿಸಿದೆ. ಪ್ರೇಮಾಂಜನ ಚುರಿತ ಭಕ್ತಿ ವಿಲೋಚನೇನ ಸಂತಹ ಸದೈವ ಹೃದಯೇಶು ವಿಲೋಕಯಂತಿ. ಸದಾ ದೇವೋತ್ತಮ ಪರಮಪುರುಷ ಗೋವಿಂದ ಎಲ್ಲಾ ಸಂತಸವನ್ನು ಅನುಗ್ರಹಿಸುವನು, ಅಥವಾ ಮುಕುಂದ ಮುಕ್ತಿಯನ್ನು ಕೊಡುವನು, ಅಥವಾ ಕೃಷ್ಣ ಸರ್ವಾಕರ್ಷಕನೊಂದಿಗೆ ಪ್ರೇಮ ಭಾವದಲ್ಲಿರುವ ಸಂತರು ಪುರುಷೋತ್ತಮನಿಗೆ ಸಮರ್ಪಣೆ ಮಾಡದೆ ಏನನ್ನೂ ಸ್ವೀಕರಿಸಲಾರರು. ಆದುದರಿಂದ ಇಂತಹ ಭಕ್ತರು ಶ್ರವಣ, ಕೀರ್ತನ, ಸ್ಮರಣ, ಅರ್ಚನ ಮೊದಲಾದ ವಿವಿಧ ರೀತಿಗಳ ಭಕ್ತಿ ಸೇವೆಗಳ ಯಜ್ಞಗಳನ್ನು ಸದಾ ಆಚರಿಸುತ್ತಿರುತ್ತಾರೆ. ಈ ಬಗೆಯ ಯಜ್ಞಗಳ ಆಚರಣೆಗಳು ಐಹಿಕ ಜಗತ್ತಿನಲ್ಲಿ ಪಾಪಮಯ ಸಹವಾಸದ ಎಲ್ಲಾ ಕಲ್ಮುಷಗಳಿಂದ ಅವರನ್ನು
ದೂರದಲ್ಲಿ ಇರಿಸುತ್ತವೆ. ತಮಗಾಗಿಯೇ ಅಥವಾ ಇಂದ್ರಿಯ ತೃಪ್ತಿಗಾಗಿಯೇ ಆಹಾರವನ್ನು ಮಾಡಿಕೊಳ್ಳುವವರು ಕಳ್ಳರು ಮಾತ್ರವಲ್ಲ, ಅವರು ಎಲ್ಲಾ ರೀತಿಗಳ ಪಾಪಗಳನ್ನು ತಿನ್ನುವವರು. ಕಳ್ಳನು ಪಾಪಿಯೂ ಆದ ಮನುಷ್ಯನು ಸುಖವಾಗಿರುವುದು ಹೇಗೆ ಸಾಧ್ಯ? ಇದು ಅಸಾಧ್ಯ. ಆದುದರಿಂದ ಜನರು ಎಲ್ಲಾ ರೀತಿಗಳಲ್ಲಿ ಸುಖವಾಗಿರಬೇಕಾದರೆ ಸಂಪೂರ್ಣ ಕೃಷ್ಣ ಪ್ರಜ್ಞೆಯಲ್ಲಿ ಸಂಕೀರ್ತನ ಯಜ್ಞವನ್ನು ಮಾಡುವ ಸುಲಭವಾದ ಪ್ರಕ್ರಿಯೆಯನ್ನು ಅವರಿಗೆ ಹೇಳಿಕೊಡಬೇಕು. ಇಲ್ಲವಾದರೆ ಜಗತ್ತಿನಲ್ಲಿ ಶಾಂತಿಯಾಗಲಿ ಸುಖವಾಗಲಿ ಸಾಧ್ಯವಿಲ್ಲ. ಫಿನಿಶ್ ಪ್ರಭು. So try to understand, by going to God Krishna, then only you can do this kind of activities which are free from all reaction. ಸೊ ಯಾವುದೇ ಒಂದು ಕರ್ಮ ನಮಗೆ ಅಂಟಬಾರ್ದಂದ್ರೆ, ಸೊ ಈ ಹೇಳಿರುವಂತ ಶಾಸ್ತ್ರದಲ್ಲಿ ಹೇಳಿರುವಂತೆ, ಸೊ ಈ ಕೃಷ್ಣರನ್ನ ಪೂಜೆ ಮಾಡುವುದರಿಂದ ನಾವು ಎಲ್ಲಾ ಒಂದು ಈ ಕರ್ಮಗಳಿಂದ ನಾವು ದೂರ ಇರ್ಬೋದು. Can you go 925? If you worship by karma kanda, the demigods, you go to the higher planetary system and be with demigods, of which we learn that you finish, you have to come back again. ಸೊ ನಾವು ಹೇಳಿದಂತೆ ಇಲ್ಲಿ ಭಗವದ್ಗೀತೆಯಲ್ಲಿ 9:25 ನಾವು ಇದಕ್ಕಿಂತ ಮುಂಚೆನೆ ಹೇಳಿದ್ವಿ, ಕರ್ಮಕಾಂಡದ ಒಂದು ಅಧ್ಯಯನದಲ್ಲಿ ನಾವು ದೇವತೆಗಳನ್ನ ಪೂಜೆ ಮಾಡೋದ್ರಿಂದ ದೇವಲೋಕಕ್ಕೆ ಹೋಗಿ ಮತ್ತೆ ಅಲ್ಲಿ ಪುಣ್ಯ ಕಾರ್ಯಗಳನ್ನು ಮುಗಿದ್ಮೇಲೆ ಸೊ ಮತ್ತೆ ಈ ಭೂಲೋಕಕ್ಕೆ ಬರ್ಬೇಕಂತ ಹೇಳಲಾಗಿತ್ತು. ಸೊ ಇಲ್ಲಿ ನೋಡಿ, ಇಲ್ಲಿ ಭಗವದ್ಗೀತೆಯಲ್ಲಿ 9:25 ಹೇಳಲಾಗಿದೆ ನೋಡಿ. ದೇವತೆಗಳನ್ನು ಪೂಜಿಸುವರು ದೇವತೆಗಳ ಮಧ್ಯೆ ಹುಟ್ಟುತ್ತಾರೆ, ಪಿತೃಗಳನ್ನು ಪೂಜಿಸುವವರು ಪಿತೃಗಳ ಬಳಿಗೆ ಹೋಗುತ್ತಾರೆ, ಭೂತಗಳನ್ನು ಪೂಜಿಸುವರು ಭೂತಗಳ ಮಧ್ಯೆ ಹುಟ್ಟುತ್ತಾರೆ, ನನ್ನನ್ನು ಪೂಜಿಸುವರು ನನ್ನೊಡನೆ ಇರುತ್ತಾರೆ. So you see, if you do go to the demigod world, we read this now, you have to come back. ಇಲ್ಲಿ ನೋಡಿ, ನಾವು ದೇವತೆಗಳ ಲೋಕಕ್ಕೆ ಹೋದ್ರೆ ಇಲ್ಲಿ ಭಾಗವತಮಲ್ಲಿ ಓದಿದಂತೆ ಅಲ್ಲಿಗೆ ಓದಿ ಮತ್ತೆ ಪುಣ್ಯ ಕಾರ್ಯಗಳನ್ನು ಮುಗಿದ್ಮೇಲೆ ಮತ್ತೆ ಬರ್ಬೇಕಾಗುತ್ತೆ. If you do sinful work, then you go to hell, or sometimes you even become ghost. ಈ ಪಾಪ ಕಾರ್ಯಗಳ ಮಾಡೋದ್ರಿಂದ ಕೆಲವೊಂದ್ಸಲಿ ಭೂತಗಳಾಗಿ ಹುಟ್ಟಬಹುದು, ಇಲ್ಲಾಂದ್ರೆ ಮತ್ತೆ ನರಕಕ್ಕೆ ಹೋಗಿ ಅಲ್ಲಿ ನಾವು ಕಷ್ಟಗಳನ್ನ ಅನುಭವಿಸ್ಬೇಕಾಗುತ್ತೆ. Now, if you do devotional service or akarma, you go to Krishna Loka and you don't come back again. ಸೊ ಈ ಅಕರ್ಮ ಅನ್ನೋದು ಈ ಒಂದು ಕೃಷ್ಣರ ಒಂದು ಸೇವೆ ಮಾಡದೆ ಸೊ ನಾವು ಅಕರ್ಮವನ್ನು ಮಾಡಿದಾಗೆ ಮತ್ತೆ ಕೃಷ್ಣ ಲೋಕಕ್ಕೆ ಹೋದ್ರೆ ನಾವು ಮತ್ತೆ ಈ ಭೂಲೋಕಕ್ಕೆ ಬರುವಂತೆ ಇಲ್ಲ. So you see how, in other words, if you go to Krishna and do this akarma, you don't take birth again. The cycle of birth and death is stopped. ಸೊ ಕೃಷ್ಣರ ಸೇವೆಯಲ್ಲಿ ತೊಡಗಿದ ಮೇಲೆ ಸೊ ಈ ಒಂದು ಜನ್ಮ ಮೃತ್ಯು ಇದರಲ್ಲಿ ನಾವು ಸಿಲುಕುವುದಿಲ್ಲ ಮತ್ತೆ. See, can you go to 8:15? ಭಕ್ತಿ ಪೂರ್ವಕ ಯೋಗಿಗಳಾದ ಮಹಾತ್ಮರು ನನ್ನನ್ನು ಸೇರಿದ ಮೇಲೆ ದುಃಖಗಳ ತವರಾದ ಈ ಅಶಾಶ್ವತ ಪ್ರಪಂಚಕ್ಕೆ ಹಿಂದಿರುಗುವುದಿಲ್ಲ, ಏಕೆಂದರೆ ಅವರು ಅತ್ಯುನ್ನತ ಪರಿಪೂರ್ಣತೆಯನ್ನು ಸಾಧಿಸುತ್ತಾರೆ. So you see, by doing this akarma, you never return to this material world again. ಸೊ ಈ ಅಕರ್ಮಗಳನ್ನ ಯಾರು ಕೃಷ್ಣರ ಒಂದು ಸೇವೆಯಲ್ಲಿ ತೊಡಗಿದಾರೋ ಸೊ ಅವರು ಮತ್ತೆ ಈ ಒಂದು ಶಾಶ್ವತ ಪ್ರಪಂಚಕ್ಕೆ ಮತ್ತೆ ಹಿಂದಿರುಗುವುದಿಲ್ಲ ಅಂತ ಇಲ್ಲಿ ಹೇಳಲಾಗಿದೆ. So this is, I think this is the best proposal. You're going to work anyway. If you do work
with the pleasure of serving the demigods, you have to come back. If you go to hell by doing the sinful work, you will suffer and you have to come back. But you do devotional service to Krishna, then you are. If you do devotional service to Krishna, you stop the cycle of birth and death by going back to the spiritual world and never return again. ಸೊ ನೋಡಿ, ನಾವು ಎಲ್ಲರೂ ಯಾವುದೇ ಒಂದು ಕಾರ್ಯದಲ್ಲಿ ತೊಡಗಲೇಬೇಕಾಗುತ್ತೆ. ಅಲ್ಲಂದ್ರೆ ಕರ್ಮ, ಇಲ್ಲಂದ್ರೆ ವಿಕರ್ಮ, ಅಕರ್ಮದಲ್ಲಿ. ಸೊ ಇವಾಗ ಹೇಳಿದಂತೆ ಕರ್ಮ ಮಾಡಿದ್ರೆ ಮತ್ತೆ ನಾವು ಈ ಪಾಪ ಪುಣ್ಯಗಳನ್ನ ಮುಗಿಸಿ ಮತ್ತೆ ಬರ್ಬೇಕು. ಈಗ ವಿಕರ್ಮದಲ್ಲಿ ತೊಡಗಿದ್ರೆ ಮತ್ತೆ ಒಂದು ಅಂದ್ರೆ ಇವು ನರಕಕ್ಕೆ ಹೋಗಿ ಮತ್ತೆ ಅಲ್ಲಿ ಕಷ್ಟಗಳನ್ನ ಅನುಭವಿಸಿ ಮತ್ತೆ ಬರ್ಬೇಕು. ಮತ್ತೆ ಈ ಒಂದು ಕರ್ಮ ಮಾಡುವುದರಿಂದ ಕೃಷ್ಣ ಸೇವೆಯಲ್ಲಿ ತೊಡಗಿದಾಗ, ಒಂದು ಭಕ್ತಿ ಪೂರ್ವಕ ಒಂದು ಈ ಸೇವೆಯಲ್ಲಿ ಮಾಡಿದಾಗ ನಾವು ಯಾವುದೇ ಒಂದು ಪಾಪ ಕಾರ್ಯಗಳನ್ನು ತೊಡಗದೇನೆ ಸೊ ಕೃಷ್ಣ ಲೋಕಕ್ಕೆ ಹೋಗಿ ಮತ್ತೆ ಈ ಮೃತ್ಯು ಲೋಕಕ್ಕೆ ನಾವು ಬರೋ ಚಾನ್ಸಸ್ ಇಲ್ಲ. That's why you can go to 11, 20, 13. So you see, therefore, a person who is intelligent, even it never desire to go to the heaven, or if he is even more intelligent, he will never want to go to hell also. ಹರೇ ಕೃಷ್ಣ, ಬೇರೆ ಯಾರು ಓದ್ತೀರಾ? ಬುದ್ಧಿವಂತನಾಗಿರುವ ಮನುಷ್ಯ ಎಂದಿಗೂ ಸ್ವರ್ಗೀಯ ಗ್ರಹಗಳಿಗೆ ಅಥವಾ ನರಕದಲ್ಲಿ ವಾಸಿಸಲು ಬಡ್ತಿಯನ್ನು ಬಯಸಬಾರದು. ವಾಸ್ತವವಾಗಿಯೂ ಒಬ್ಬ ವ್ಯಕ್ತಿಯು ಭೂಮಿಯ ಮೇಲೆ ಶಾಶ್ವತ ನಿವಾಸವನ್ನು ಎಂದಿಗೂ ಬಯಸಬಾರದು, ಏಕೆಂದರೆ ಭೌತಿಕ ದೇಹದಲ್ಲಿ ಇರಿಸಿಕೊಳ್ಳುವುದರಿಂದ ಒಬ್ಬರ ನಿಜವಾದ ಸಹಿತಾತ್ಮಕ್ರಿಯೆ ಬಗ್ಗೆ ನಿರ್ಲಕ್ಷ್ಯವಾಗುತ್ತದೆ. So see, a person who is wise should never desire promotion to heavenly planet or residence in hell. ಸೊ ಬುದ್ಧಿವಂತನಾದವ್ರು ಯಾರಾದ್ರೂ ಒಂದು ಈ ಸ್ವರ್ಗ ಗ್ರಹಗಳಿಗೆ ಹೋಗುವುದು, ಅಲ್ಲಂದ್ರೆ ಸೊ ಮತ್ತೆ ಈ ನರಕಕ್ಕೆ ಹೋಗುವುದಕ್ಕೆ ಅವರು ಬಯಸಬಾರದು. In fact, he also don't want to stay here also, because he also have to die. ಮತ್ತೆ ಅಂದ್ರೆ ಬುದ್ಧಿವಂತ ಅಂದ್ರೆ ಅದನ್ನ ಎಕ್ಸ್ಪ್ಲೇನ್ ಮಾಡಿದ್ದಾರೆ ನೋಡಿ. ಈ ಭೂಲೋಕದಲ್ಲಿ ಆದ್ರೂ ನಾನು ಇಲ್ಲಿ ಇರಬಾರ್ದು ಮತ್ತೆ ಅಂತೇಳಿ ಅಲ್ಲಿ ಅವರು ನಿಶ್ಚಯ ಮಾಡ್ಕೋಬೇಕು. Actually, the people in heaven and hell are desiring to take birth here. For why? You can read 12, 11, 20, 12. ಈ ನೋಡಿ, ದೇವತೆಗಳು ಈ ಭೂಲೋಕದಲ್ಲಿ ಹುಟ್ಬೇಕಂತೇಳಿ ಅವ್ರಿಗೂ ಆಸೆ ಇದೆ ನೋಡಿ. Can read? Yeah, let her read. ಸ್ವರ್ಗ ಮತ್ತು ನರಕದ ನಿವಾಸಿಗಳು ಭೂಮಿಯ ಮೇಲೆ ಮಾನವ ಜನ್ಮವನ್ನು ಬಯಸುತ್ತಾರೆ, ಏಕೆಂದರೆ ಮಾನವ ಜೀವನವು ಅತೀಂದ್ರಿಯ ಜ್ಞಾನ ಮತ್ತು ದೈವತ್ವದ ಪ್ರೀತಿಯನ್ನು ಸಾಧಿಸಲು ಅನುಕೂಲ ಮಾಡಿಕೊಡುತ್ತದೆ. ಆದರೆ ಸ್ವರ್ಗೀಯ ಅಥವಾ ನರಕದ ದೇಹಗಳು ಅಂತಹ ಅವಕಾಶಗಳನ್ನು ಪರಿಣಾಮಕಾರಿಯಾಗಿ ಒದಗಿಸುವುದಿಲ್ಲ. So you can see
that a person who is intelligent, he should use this human life very carefully, because even people in heaven and in hell also are very much interested in taking birth here. ಸೊ ಬುದ್ಧಿವಂತರಾದ ನಾವು ಮನುಷ್ಯರು ಈ ಸ್ವರ್ಗ ಲೋಕಕ್ಕೆ ಹೋಗದೇನೆ, ಸೊ ನೋಡಿ ಈ ಸ್ವರ್ಗ ಲೋಕದಲ್ಲಿ ಇರುವಂತ ಈ ದೇವತೆಗಳು ಇಲ್ಲಿ ಮತ್ತೆ ಈ ಭೂಲೋಕದಲ್ಲಿ ಹುಟ್ಟು ಬರ್ಬೇಕಂತೇಳಿ ಅವರು ಆಶಿಸ್ತಾ ಇದ್ದಾರೆ. Can you read number 14? 11, 20, 14. ಓದಿ ಹರೇ ಕೃಷ್ಣ. ಬುದ್ಧಿವಂತ ವ್ಯಕ್ತಿ ಭೌತಿಕ ದೇಹವು ಸಾವಿಗೆ ಒಳಪಟ್ಟಿದ್ದರೂ ಅದು ಇನ್ನೂ ಒಬ್ಬರ ಜೀವನದ ಪರಿಪೂರ್ಣತೆಯನ್ನು ನೀಡಬಹುದು ಎಂದು ತಿಳಿದಿದ್ದರೂ ಸಾವು ಬರುವ ಮೊದಲು ಈ ಅವಕಾಶವನ್ನು ಬಳಸಿಕೊಳ್ಳಲು ಮೂರ್ಖತನದಿಂದ ನಿರ್ಲಕ್ಷಿಸಬಾರದು. So therefore, can you read number 16? ಒಬ್ಬರ ಜೀವಿತಾವಧಿಯು ಅದೇ ರೀತಿ ಹಗಲು ರಾತ್ರಿಗಳನ್ನು ಕಳೆಯುತ್ತಿರುವುದನ್ನು ತಿಳಿದುಕೊಂಡು ಭಯದಿಂದ ಅಲುಗಾಡಬೇಕು. ಈ ರೀತಿಯಾಗಿ ಎಲ್ಲಾ ಭೌತಿಕ ಬಾಂಧವ್ಯ ಮತ್ತು ಬಯಕೆಯನ್ನು ಬಿಟ್ಟು ಒಬ್ಬನು ಪರಮಾತ್ಮನನ್ನು ಅರ್ಥ ಮಾಡಿಕೊಳ್ಳುತ್ತಾನೆ ಮತ್ತು ಪರಿಪೂರ್ಣ ಶಾಂತಿಯನ್ನು ಸಾಧಿಸುತ್ತಾನೆ. So you see, we should use this human life not to do vikarma and not to do karma. We have to quickly do our karma for the service of the Lord and then go back to the spiritual world. ಸೊ ನಾವು ಬುದ್ಧಿವಂತಾದ ಮನುಷ್ಯರು ಸೊ ಈ ವಿಕರ್ಮ ಮತ್ತೆ ಅಕರ್ಮಗಳಲ್ಲಿ ತೊಡಗದೇನೆ ಸೊ ತ್ವರಿತವಾಗಿ, ಅಂದ್ರೆ ಇಲ್ಲಿ ಹೇಳಿದೆ ನೋಡಿ, ತ್ವರಿತವಾಗಿ ಒಂದು ಅಕರ್ಮದಲ್ಲಿ ತೊಡಗಿ, ಅಂದ್ರೆ ದೇವರ ಸೇವೆಯಲ್ಲಿ ತೊಡಗಿಕೊಂಡು ಸೊ ನಮ್ಮ ಈ ಕಾರ್ಯಗಳನ್ನು ಮುಗಿಸಿ ನಾವು ದೇವರು ಅಂದ್ರೆ ಕೃಷ್ಣರ ಲೋಕಕ್ಕೆ ಹೋಗ್ಬೇಕಂತೇಳಿ ಹೇಳಲಾಗುತ್ತೆ. Do read number 17 also. ಮತ್ತೆ ಹರೇ ಕೃಷ್ಣ ಓದ್ತೀರಾ ಯಾರಾದ್ರು? ಬೇರೆ ಯಾರಾದ್ರೂ ಓದ್ತೀರಾ ಹರೇ ಕೃಷ್ಣ? ಹಾ ಪ್ರಭು, ನಾನು ಓದ್ತೀನಿ. ಓದಿ ಮತ್ತೆ. ಹರೇ ಕೃಷ್ಣ. ಜೀವನದಲ್ಲಿ ಎಲ್ಲಾ ಪ್ರಯೋಜನಗಳನ್ನು ನೀಡಬಲ್ಲ ಮಾನವ ದೇಹವು ಪ್ರಕೃತಿಯ ನಿಯಮಗಳಿಂದ ಸ್ವಯಂ ಚಾಲಿತವಾಗಿ ಪಡೆಯಲ್ಪಡುತ್ತದೆ. ಆದರೂ ಇದು ಬಹಳ ಅಪರೂಪದ ಸಾಧನೆಯಾಗಿದೆ. ಈ ಮಾನವ ದೇಹವನ್ನು ಆಧ್ಯಾತ್ಮಿಕ ಗುರುಗಳನ್ನು ಕ್ಯಾಪ್ಟನ್ ಆಗಿ ಮತ್ತು ಗಾಡ್ ಹೆಡ್ ನ ವ್ಯಕ್ತಿತ್ವದ ಸೂಚನೆಗಳನ್ನು ಹೊಂದಿರುವ ಸಂಪೂರ್ಣವಾಗಿ ನಿರ್ಮಿಸಿದ ದೋಣಿಯೊಂದಿಗೆ ಹೋಲಿಸಬಹುದು, ಏಕೆಂದರೆ ಅದು ಅನುಕೂಲಕರವಾದ ಗಾಳಿಯನ್ನು ಅದರ ಹಾದಿಯಲ್ಲಿ ಪ್ರಚೋದಿಸುತ್ತದೆ. ಈ ಎಲ್ಲಾ ಅನುಕೂಲಗಳನ್ನು ಪರಿಗಣಿಸಿ ಭೌತಿಕ ಅಸ್ತಿತ್ವದ ಸಾಗರವನ್ನು ದಾಟಲು ತನ್ನ ಮಾನವ ಜೀವನವನ್ನು ಬಳಸಿಕೊಳ್ಳದ ಮನುಷ್ಯನನ್ನು ತನ್ನ ಆತ್ಮದ ಕೊಲೆಗಾರ ಎಂದು ಪರಿಗಣಿಸಬೇಕು. So therefore, our whole idea is somehow or other to become attached to Krishna. Yes? ಸೊ ನೋಡಿ, ಯಾವುದಾದ್ರೂ ಒಂದು ರೀತಿಯಲ್ಲಿ ಸೊ ಈ ಒಂದು ಕೃಷ್ಣ ಪ್ರಜ್ಞಾ ಆಂದೋಲನದಲ್ಲಿ ನಾವು ಭಾಗವಹಿಸ್ಬೇಕಂತೇಳಿ ಇಲ್ಲಿ ಪ್ರಭು ಹೇಳ್ತಾ ಇದ್ದಾರೆ. That is the intelligent move,
ಇದೇ ಒಂದು ನಿಜವಾದ ಬುದ್ಧಿವಂತರ ಒಂದು ಲಕ್ಷಣ. ಅಂದ್ರೆ ಯಾವ್ದಾದರೂ ಒಂದು ರೀತಿಯಲ್ಲಿ ಈ ಕೃಷ್ಣ ಪ್ರಜ್ಞೆ ಆಂದೋಲನದಲ್ಲಿ ಭಾಗವಹಿಸಿ ಕೃಷ್ಣ ಸೇವೆಯಲ್ಲಿ ತೊಡಗಬೇಕು. 11:20-29. ಹರೇ ಕೃಷ್ಣ. ಬೇರೆ ಯಾರು ಓದ್ತೀರಾ ಮತ್ತಿದೆ? ಒಬ್ಬ ಬುದ್ಧಿವಂತ ವ್ಯಕ್ತಿಯು ನಾನು ವಿವರಿಸಿದಂತೆ ಪ್ರೀತಿಯ ಭಕ್ತಿ ಸೇವೆಯ ಮೂಲಕ ನಿರಂತರವಾಗಿ ನನ್ನನ್ನು ಆರಾಧಿಸುವಲ್ಲಿ ತೊಡಗಿದಾಗ ಅವನ ಹೃದಯವು ನನ್ನಲ್ಲಿ ದೃಢವಾಗಿ ನೆಲೆಗೊಳ್ಳುತ್ತದೆ. ಹೀಗೆ ಹೃದಯದೊಳಗಿನ ಎಲ್ಲಾ ಭೌತಿಕ ಆಸೆಗಳು ನಾಶವಾಗುತ್ತದೆ. So therefore, if we want to go back to Krishna, then there's only one way, by engaging in devotional service. Bhagavad Gita 18:55. ನಾವು ದೇವರಲ್ಲಿ ಹೋಗ್ಬೇಕಂದ್ರೆ ಒಂದೇ ಒಂದು ಮಾರ್ಗ. ಅವ್ರು ಕೃಷ್ಣರ ಸೇವೆಯಲ್ಲಿ ತೊಡಗಬೇಕು. ಅದನ್ನ ಇಲ್ಲಿ ಭಗವದ್ಗೀತೆಯಲ್ಲಿ 18:55 ಇಲ್ಲಿ ಮತ್ತೆ ವಿವರವಾಗಿ ಹೇಳಲಾಗಿದೆ ನೋಡಿ. ಓದಿ ಮಾತಾಜಿ. ಹರೇ ಕೃಷ್ಣ. ಓದಿ. ಹರೇ ಕೃಷ್ಣ. ಓದ್ತಾರೇನ್ ಪವನ್ ಪ್ರಭು ಅವರು? ಓದಿ ಅವರು. ಭಕ್ತಿ ಸೇವೆಯಿಂದ ಮಾತ್ರ ದೇವೋತ್ತಮ ಪರಮ ಪುರುಷನಾದ ನನ್ನನ್ನು ನಾನಿರುವಂತೆ ಮನುಷ್ಯನು ಅರ್ಥ ಮಾಡಿಕೊಳ್ಳಬಲ್ಲ. ಇಂತಹ ಭಕ್ತಿಯಿಂದ ಮನುಷ್ಯನು ನನ್ನ ಪೂರ್ಣ ಪ್ರಜ್ಞೆಯನ್ನು ಪಡೆದಾಗ ಆ ಭಗವದ್ಧಾಮವನ್ನು ಪ್ರವೇಶಿಸಬಲ್ಲ. ಹರೇ ಕೃಷ್ಣ. ಭಾವಾರ್ಥ. ದೇವೋತ್ತಮ ಪರಮ ಪುರುಷನಾದ ಕೃಷ್ಣನನ್ನು ಅವನ ಸ್ವಾಂಶ ವಿಸ್ತರಣೆಗಳನ್ನು ಊಹಾತ್ಮಿಕ ಚಿಂತನೆಯಿಂದ ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ಭಕ್ತರಲ್ಲದವರು ಅರ್ಥ ಮಾಡಿಕೊಳ್ಳಲಾರರು. ದೇವೋತ್ತಮ ಪರಮ ಪುರುಷನನ್ನು ಅರ್ಥ ಮಾಡಿಕೊಳ್ಳಲು ಯಾರಾದರೂ ಬಯಸಿದರೆ ಅವನೊಬ್ಬ ಪರಮ ಶುದ್ಧ ಭಕ್ತನ ಮಾರ್ಗದರ್ಶನದಲ್ಲಿ ಪರಿಶುದ್ಧ ಭಕ್ತಿ ಸೇವೆಯನ್ನು ಮಾಡಬೇಕು. ಇಲ್ಲವಾದರೆ ದೇವೋತ್ತಮ ಪರಮ ಪುರುಷನ ಬಗ್ಗೆ ಸತ್ಯವು ಎಂದೂ ಮರೆಮಾಚಿಯೇ ಇರುತ್ತದೆ. ಭಗವದ್ಗೀತೆಯಲ್ಲಿ ಆಗಲೇ ಹೇಳಿರುವಂತೆ ಅಧ್ಯಾಯ 7:25ನೇ ಶ್ಲೋಕ, ನಾಹಂ ಪ್ರಕಾಶಃ ಸರ್ವಸ್ಯ. ಅವನು ಎಲ್ಲರಿಗೂ ಪ್ರಕಟವಾಗುವುದಿಲ್ಲ. ವಿಶೇಷವಾದ ವಿದ್ವತ್ತಿನಿಂದ ಅಥವಾ ಊಹಾತ್ಮಿಕ ಚಿಂತನೆಯಿಂದಲೇ ಯಾರೂ ದೇವರನ್ನು ಅರ್ಥ ಮಾಡಿಕೊಳ್ಳಲಾರರು. ವಾಸ್ತವವಾಗಿಯೂ ಕೃಷ್ಣ ಪ್ರಜ್ಞೆಯಲ್ಲಿ ಮತ್ತು ಭಕ್ತಿ ಸೇವೆಯಲ್ಲಿ ನಿರತನಾದವನು ಮಾತ್ರ ಕೃಷ್ಣನೆಂದರೆ ಏನು ಎಂದು ಅರ್ಥ ಮಾಡಿಕೊಳ್ಳಬಲ್ಲ. ವಿಶ್ವವಿದ್ಯಾಲಯಗಳ ಪದವಿಗಳು ಇಲ್ಲಿ ನೆರವಾಗುವುದಿಲ್ಲ. ಕೃಷ್ಣ ವಿಜ್ಞಾನವನ್ನು ಸಂಪೂರ್ಣವಾಗಿ ಬಲ್ಲವನು ಕೃಷ್ಣನ ನಿವಾಸವಾದ ಆಧ್ಯಾತ್ಮಿಕ ಸಾಮ್ರಾಜ್ಯವನ್ನು ಪ್ರವೇಶಿಸಲು ಅರ್ಹನಾಗುತ್ತಾನೆ. ಬ್ರಹ್ಮನಾಗುವುದೆಂದರೆ ಮನುಷ್ಯನು ತನ್ನ ವ್ಯಕ್ತಿತ್ವವನ್ನು ಕಳೆದುಕೊಳ್ಳುತ್ತಾನೆ ಎಂದು ಅರ್ಥವಲ್ಲ. ಭಕ್ತಿ ಸೇವೆಯು ಇದೇ ಭಕ್ತಿ ಸೇವೆಯು ಇದ್ದೇ ಇದೆ. ಭಕ್ತಿ ಸೇವೆಯು ಇರುವಷ್ಟು ಕಾಲವು ದೇವರು ಭಕ್ತಿ ಸೇವೆಯು ಪ್ರಕ್ರಿಯೆ ಇರಲೇಬೇಕು. ಮುಕ್ತಿ ದೊರೆತ ನಂತರವೂ ಇಂತಹ ಜ್ಞಾನ ನಾಶವಾಗುವುದಿಲ್ಲ. ಮುಕ್ತಿ ಎಂದರೆ ಐಹಿಕ ಜೀವನದ ಕಲ್ಪನೆಯಿಂದ ಬಿಡುಗಡೆಯನ್ನು ಪಡೆಯುವುದು. ಆಧ್ಯಾತ್ಮಿಕ ಜೀವನದಲ್ಲಿಯೂ ಅದೇ ವ್ಯತ್ಯಾಸ ಉಂಟು, ಅದೇ ವ್ಯಕ್ತಿತ್ವ ಉಂಟು. ಆದರೆ ಅವು ಇರುವುದು ಶುದ್ಧ ಕೃಷ್ಣ ಪ್ರಜ್ಞೆಯಲ್ಲಿ. ಮನುಷ್ಯನು ನಿರಾಕಾರ ಬ್ರಹ್ಮನ್ನಲ್ಲಿ ಏಕರೂಪವಾಗುತ್ತಾನೆ ಎನ್ನುವುದು ಅದ್ವೈತ ಸಿದ್ಧಾಂತ. ವಿಷತೆ ನನ್ನನ್ನು ಪ್ರವೇಶಿಸುತ್ತಾನೆ ಎನ್ನುವ ಮಾತು ಈ ಸಿದ್ಧಾಂತವನ್ನು ಸಮರ್ಥಿಸುತ್ತದೆ ಎಂದು ತಪ್ಪಾಗಿ ತಿಳಿಯಬಾರದು. ಇಲ್ಲಿ ವಿಷತೆ ಎಂದರೆ ಮನುಷ್ಯನು ಪರಮ ಪ್ರಭುವಿನ ಸಹವಾಸದಲ್ಲಿ ನಿರತನಾಗಿ ಅವನಿಗೆ ಸೇವೆ ಸಲ್ಲಿಸಲು ತನ್ನ ವ್ಯಕ್ತಿತ್ವದಲ್ಲಿಯೇ ಪರಮ ಪ್ರಭುವಿನ ನಿವಾಸವನ್ನು ಪ್ರವೇಶಿಸಬಲ್ಲ ಎಂದರ್ಥ. ಉದಾಹರಣೆಗೆ, ಒಂದು ಹಸಿರು
ಪಕ್ಷಿಯು ಹಸಿರು ಮರವನ್ನು ಪ್ರವೇಶಿಸುವುದು ಮರದೊಡನೆ ಒಂದಾಗುವುದಕ್ಕಲ್ಲ. ಮರದ ಹಣ್ಣುಗಳನ್ನು ಸವಿಯಲು ಸಾಮಾನ್ಯವಾಗಿ ನಿರಾಕಾರವಾದಿಗಳು ಸಮುದ್ರದ ಆಳಕ್ಕೆ ಹರಿದು ಅದರೊಡನೆ ಒಂದಾಗುವ ನದಿಯ ಉದಾಹರಣೆಯನ್ನು ಕೊಡುತ್ತಾರೆ. ನಿರಾಕಾರವಾದಿಗೆ ಇದರಿಂದ ಸುಖ ಉಂಟಾಗಬಹುದು, ಆದರೆ ಸಮುದ್ರದಲ್ಲಿನ ಜಲಜೀವಿಯಂತೆ ಸಾಕಾರವಾದಿಯು ಸ್ವಂತ ವ್ಯಕ್ತಿತ್ವವನ್ನು ಉಳಿಸಿಕೊಳ್ಳುತ್ತಾನೆ. ನಾವು ಸಮುದ್ರದ ಆಳಕ್ಕೆ ಹೋದರೆ ಅನೇಕ ಜೀವಂತ ಪ್ರಾಣಿಗಳನ್ನು ಕಾಣುತ್ತೇವೆ. ಸಮುದ್ರದ ಮೇಲ್ಮೆಯನ್ನು ಅರಿತರೆ ಸಾಲದು. ಸಮುದ್ರದ ಆಳದಲ್ಲಿ ವಾಸಿಸುವ ಜಲಜೀವಿಗಳ ಸಂಪೂರ್ಣ ತಿಳುವಳಿಕೆಯು ಮನುಷ್ಯನಿಗೆ ಇರಬೇಕು. ತನ್ನ ಪರಿಶುದ್ಧ ಭಕ್ತಿ ಸೇವೆಯಿಂದ ಭಕ್ತನು ಸತ್ಯವಾಗಿಯೂ ಪರಮಪ್ರಭುವಿನ ದಿವ್ಯ ಗುಣಗಳನ್ನು ಸಿರಿಗಳನ್ನು ಅರ್ಥ ಮಾಡಿಕೊಳ್ಳಬಹುದು. 11ನೇ ಅಧ್ಯಾಯದಲ್ಲಿ ಹೇಳಿರುವಂತೆ ಭಕ್ತಿ ಸೇವೆಯಿಂದ ಮಾತ್ರ ಇದನ್ನು ಅರ್ಥ ಮಾಡಿಕೊಳ್ಳಬಹುದು. ಇಲ್ಲಿ ಇದನ್ನು ದೃಢಪಡಿಸಿದೆ. ಭಕ್ತಿ ಸೇವೆಯಿಂದ ಮನುಷ್ಯನು ದೇವೋತ್ತಮ ಪರಮ ಪುರುಷನನ್ನು ಕಿಶೋರ್ ಪ್ರಭು ಪುರುಷನನ್ನು ಅರ್ಥ ಮಾಡಿಕೊಂಡು ಅವನ ಸಾಮ್ರಾಜ್ಯವನ್ನು ಪ್ರವೇಶಿಸಬಹುದು. ಐಹಿಕ ಪರಿಕಲ್ಪನೆಗಳಿಂದ ಬಿಡುಗಡೆಯಾಗಿ ಬ್ರಹ್ಮಭೂತ ಹಂತವನ್ನು ತಲುಪಿದ ಮೇಲೆ ಭಗವಂತನನ್ನು ಕುರಿತು ಶ್ರವಣ ಮಾಡುವುದರಿಂದ ಭಕ್ತಿ ಸೇವೆಯು ಪ್ರಾರಂಭವಾಗುತ್ತದೆ. ಪರಮ ಪ್ರಭುವಿನ ವಿಷಯವನ್ನು ಕೇಳಿದಾಗ ಬ್ರಹ್ಮಭೂತ ಸ್ಥಿತಿಯು ತಂತಾನೇ ಬೆಳೆಯುತ್ತದೆ. ಐಹಿಕ ಕಲ್ಮಶದ ಸೋಂಕು ಎಂದರೆ ಲೋಭ ಮತ್ತು ಕಾಮ ತಾನಾಗಿಯೇ ಮಾಯವಾಗುತ್ತದೆ. ಕಾಮ ಮತ್ತು ಬಯಕೆಗಳು ಭಕ್ತನ ಹೃದಯದಿಂದ ಮಾಯವಾದಂತೆ ಅವನ ಪ್ರಭುವಿನ ಸೇವೆಯಲ್ಲಿ ಇನ್ನೂ ಆಸಕ್ತನಾಗುತ್ತಾನೆ. ಇಂತಹ ಆಸಕ್ತಿಯಿಂದ ಅವನು ಐಹಿಕ ಸೋಂಕಿನಿಂದ ಬಿಡುಗಡೆ ಹೊಂದುತ್ತಾನೆ. ಬದುಕಿನ ಆ ಸ್ಥಿತಿಯಲ್ಲಿ ಅವನು ಪರಮ ಪ್ರಭುವನ್ನು ಅರ್ಥ ಮಾಡಿಕೊಳ್ಳಬಲ್ಲ. ಶ್ರೀಮದ್ ಭಾಗವತವು ಇದನ್ನೇ ಹೇಳಿದೆ. ಬಿಡುಗಡೆಯ ಅನಂತರ ಭಕ್ತಿ ಪ್ರಕ್ರಿಯೆಯು ಅಥವಾ ದಿವ್ಯ ಸೇವೆಯು ಮುಂದುವರಿಯುತ್ತದೆ. ವೇದಾಂತ ಸೂತ್ರವು 4:1-12 ಇದನ್ನು ದೃಢಪಡಿಸುತ್ತದೆ. ಪ್ರಾಯಣಾತ್ ತತ್ರಾಪಿ ದೃಷ್ಟಂ. ಮುಕ್ತಿಯು ಅನಂತರವೂ ಭಕ್ತಿ ಸೇವಾ ಪ್ರಕ್ರಿಯೆಯು ಮುಂದುವರಿಯುತ್ತದೆ ಎಂದು ಇದರ ಅರ್ಥ. ಶ್ರೀಮದ್ ಭಾಗವತದಲ್ಲಿ ನಿಜವಾದ ಭಕ್ತಿಪೂರ್ವಕ ಮುಕ್ತಿಯನ್ನು ಜೀವಿಯು ಸ್ವಂತ ವ್ಯಕ್ತಿತ್ವದಲ್ಲಿ ಸ್ವರೂಪ ಸ್ಥಿತಿಯಲ್ಲಿ ಮತ್ತೆ ಸ್ಥಾಪಿತವಾಗುವುದು ಎಂದು ವಿವರಿಸಿದೆ. ಸ್ವರೂಪ ಸ್ಥಿತಿಯನ್ನು ಆಗಲೇ ವಿವರಿಸಿದೆ. ಪ್ರತಿಯೊಬ್ಬ ಜೀವಿಯು ಪರಮ ಪ್ರಭುವಿನ ವಿಭಿನ್ನ ಅಂಶ. ಆದುದರಿಂದ ಸೇವೆ ಸಲ್ಲಿಸುವುದು ಅವನ ಸಹಜ ಸ್ಥಿತಿ. ಮುಕ್ತಿಯು ಅನಂತರವೂ ಈ ಸೇವೆಯು ನಿಲ್ಲುವುದೇ ಇಲ್ಲ. ಬದುಕಿನ ಮಿಥ್ಯಾ ಕಲ್ಪನೆಗಳಿಂದ ಬಿಡುಗಡೆ ಹೊಂದುವುದೇ ನಿಜವಾದ ಮುಕ್ತಿ. ಹರೇ ಕೃಷ್ಣ. So you can see that bhakti only by doing this akarma that you can develop the love for God, you know. ಸೊ ಈ ಒಂದು ಭಕ್ತಿ ಸೇವೆ ಅಂದ್ರೆ ಕೃಷ್ಣರ ಸೇವೆಯಲ್ಲಿ ತೊಡಗಿದಾಗ ಅವರ ಪ್ರೀತಿ ಪಾತ್ರಕ್ಕೆ ನಾವು ಪ್ರೀತಿ ಪಾತ್ರಕ್ಕೆ ಅನುಗುಣವಾಗ್ತೀವಿ ಅಂತೇಳಿ ಹೇಳಲಾಗಿದೆ. So therefore Krishna has advised us to give up all kind of karma, dharma, and engage in his service. You can read 1866. ಸೊ ಆದ್ದರಿಂದ ಇಲ್ಲಿ ಕೃಷ್ಣ ಇಲ್ಲಿ ಭಗವದ್ಗೀತೆಯಲ್ಲಿ ಹೇಳಿದರೆ ಎಲ್ಲಾ ಒಂದು ವಿಕರ್ಮ ಕರ್ಮಗಳನ್ನು ತೊಲಗಿ ಇವರು ಸೇವೆಯಲ್ಲಿ ತೊಡಗ್ಬೇಕಂತೇಳಿ ಇಲ್ಲಿ ಭಗವದ್ಗೀತೆಯಲ್ಲಿ ಹೇಳಿದ್ದಾರೆ. ಓದಿ ಮತ್ತೆ. ಎಲ್ಲ ಧರ್ಮಗಳನ್ನು ಪರಿತ್ಯಜಿಸಿ ನನಗೆ ಶರಣಾಗತನಾಗು. ನಾನು ನಿನ್ನನ್ನು ಎಲ್ಲ ಪಾಪಗಳಿಂದ ಮುಕ್ತನನ್ನಾಗಿ ಮಾಡುತ್ತೇನೆ. ಹೆದರಿಕೊಳ್ಳಬೇಡ. ಹರೇ ಕೃಷ್ಣ. So you see how our whole program should be just centered on doing this akarma or service to Krishna. Then our life will become successful. In fact, Krishna is saying in this verse that you do not have to be frightened, do not fear. He will take care of everything. Even though we are going to start tomorrow devotional service, he said he will take away all the sinful activities we have done in so many lifetimes. ಸೊ ಆದ್ದರಿಂದ ಇಲ್ಲಿ ಕೃಷ್ಣರು ಹೇಳ್ತಾ ಇದಾರೆ ಎಲ್ಲಾ ಒಂದು ನಾವು ಒಂದು ಯಾವುದೇ ಒಂದು ಕರ್ಮ ಅಂದ್ರೆ ವಿಕರ್ಮ ಮತ್ತೆ ಕರ್ಮಗಳನ್ನು ತ್ಯಜಿಸಿ ಎಲ್ಲಾ ಒಂದು ನಮ್ಮ ಕಾರ್ಯಕಲ್ಪಗಳನ್ನು ಈ ಅಕರ್ಮಕ್ಕೆ ಅಕರ್ಮದ ರೂಪದಲ್ಲಿ ಕೃಷ್ಣ ಸೇವೆಯನ್ನ ಮಾಡ್ತಾ ಇದ್ರೆ
ಸೊ ನಾವು ಯಾವುದೇ ಒಂದು ಪಾಪಗಳಿಂದ ಆ ಪಾಪಕ್ಕೆ ನಾವು ಒಳಗಾಗೋದಿಲ್ಲ, ಮತ್ತೆ ಯಾವಾಗ್ಲೂ ಈ ಒಂದು ಎಲ್ಲಾ ಒಂದು ಪಾಪ ಕಾರ್ಯಗಳಿಂದ ನಾವು ಮುಕ್ತರಾಗಿರ್ತೀವಿ ಅಂತ ಇಲ್ಲಿ ಕೃಷ್ಣ ಹೇಳ್ತಿದ್ದಾರೆ. ಎಸ್, ಹಲೋ. ಹೇಳಿ ಹರೇ ಕೃಷ್ಣ. ಹಾ ಪ್ರಭು. So it's very simple to do. You said how to do this karma, right? That's the next question, right? Huh? Yes, sir. So the best way to do this is to chant the name of Krishna. ಸೊ ಇದು ಎರಡನೇ ಒಂದು ಪ್ರಶ್ನೆ ಅಂದ್ರೆ ಯಾವ ತರ ಜಯಿಸುವುದು ಈ ಒಂದು ಕರ್ಮಗಳು ಅಂತ ಹೇಳಿದ್ರೆ, ಸೊ ಅಲ್ಲಿ ಪ್ರಭು ಹೇಳ್ತಾರೆ ಒಂದೇ ಒಂದು ಇದಕ್ಕೊಂದು ಉತ್ತರ ಅಂತ ಹೇಳಿದ್ರೆ, ಸೊ ಈ ಒಂದು ಹರೇ ಕೃಷ್ಣ ಮಹಾಮಂತ್ರವನ್ನ ಸೊ ನಿರಂತರವಾಗಿ ಜಪ ಮಾಡುವುದೇ ಸೊ ಈ ಕರ್ಮಗಳಿಂದ ನಮ್ಮ ಬಂಧನಗಳಿಂದ ಮುಕ್ತಿಗೊಳ್ಳುವುದಕ್ಕೆ ಒಂದೇ ಒಂದು ಮಾರ್ಗ, ಈ ಒಂದು ಮಹಾಮಂತ್ರ ಹರೇ ಕೃಷ್ಣ ಮಹಾಮಂತ್ರ. So we will do this chanting, then it is immediately accepted because this is the highest thing to do in Kali Yuga. ಸೊ ಆದ್ದರಿಂದ ಈ ಕಲಿಯುಗದಲ್ಲಿ ಒಂದೇ ಒಂದು ಉತ್ತಮವಾದ ಒಂದು ಕಾರ್ಯ ಅಂದ್ರೆ ಸೊ ಈ ಮಹಾಮಂತ್ರವನ್ನ ಜಪ ಮಾಡುವುದು. You got CC 776, sorry 776 Adilila 776, you can read. Got it? Yes, bro. Ask someone to read. ಹರೇ ಕೃಷ್ಣ ಎಲ್ಲ ಓದ್ತೀರಾ? ಓಕೆ ಪ್ರಭು. Please read. ಹರೇ ಕೃಷ್ಣ. ಕಲಿಯುಗದಲ್ಲಿ ಆಧ್ಯಾತ್ಮಿಕ ಪ್ರಗತಿಯನ್ನು ಸಾಧಿಸಲು ಪ್ರಭುವಿನ ಪವಿತ್ರ ನಾಮಕ್ಕೆ ಪರ್ಯಾಯವಿಲ್ಲ, ಪವಿತ್ರ ನಾಮಕ್ಕೆ ಪರ್ಯಾಯವಿಲ್ಲ. Yes, sir. Purport is important. ಆಧ್ಯಾತ್ಮಿಕ ಜೀವನದಲ್ಲಿ ಪ್ರಗತಿಯನ್ನು ಸಾಧಿಸಲು ಸತ್ಯಯುಗದಲ್ಲಿ ಧ್ಯಾನವನ್ನು, ತ್ರೇತಾಯುಗದಲ್ಲಿ ಪ್ರಭು ವಿಷ್ಣುವನ್ನು ಸಂತುಷ್ಟಗೊಳಿಸಲು ಯಜ್ಞವನ್ನು, ದ್ವಾಪರ ಯುಗದಲ್ಲಿ ಪ್ರಭುವನ್ನು ದೇವಾಲಯದಲ್ಲಿ ವೈಭವೋಪೇತವಾಗಿ ಅರ್ಚಿಸುವುದನ್ನು ಶಾಸ್ತ್ರಗಳು ಬೋಧಿಸುತ್ತವೆ. ಆದರೆ ಕಲಿಯುಗದಲ್ಲಿ ವ್ಯಕ್ತಿಯು ಕೇವಲ ಪ್ರಭುವಿನ ಪವಿತ್ರ ನಾಮವನ್ನು ಜಪಿಸುವುದರಿಂದ ಮಾತ್ರ ಆಧ್ಯಾತ್ಮಿಕ ಪ್ರಗತಿಯನ್ನು ಸಾಧಿಸಬಲ್ಲ. ಇದನ್ನು ನಾನಾ ಗ್ರಂಥಗಳಲ್ಲಿ ಖಚಿತಪಡಿಸಲಾಗಿದೆ. ಶ್ರೀಮದ್ ಭಾಗವತದಲ್ಲಿ ಈ ವಿಚಾರವಾಗಿ ಅನೇಕ ಪ್ರಸ್ತಾವಗಳಿವೆ. 12ನೆಯ ಸ್ಕಂದದಲ್ಲಿ 3:51 ಹೀಗೆ ಹೇಳಿದೆ. ಸ್ಕ್ರೀನ್ Hello. ಓದಿ ಮಾತಾಜಿ. ಪಂಚತತ್ವ ದಿಸ್ ಒನ್. ಕಲಿಯುಗದಲ್ಲಿ ಅನೇಕ ದೋಷಗಳಿವೆ. ಹೇಳಿ. ಕಲಿಯುಗದಲ್ಲಿ ಅನೇಕ ದೋಷಗಳಿವೆ, ಏಕೆಂದರೆ ಜನರನ್ನು ಅನೇಕ ಯಾತನಾಮಯ ಪರಿಸ್ಥಿತಿಗಳಿಗೆ ಗುರಿ ಮಾಡಲಾಗಿದೆ. ಆದರೆ ಈ ಯುಗದಲ್ಲಿ ಒಂದು ಮಹಾ ದೈವಾನುಗ್ರಹವಿದೆ. ಕೇವಲ ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸುವುದರ ಮೂಲಕ ವ್ಯಕ್ತಿಯು ಎಲ್ಲ ಐಹಿಕ ಕಾಲುಷ್ಟಗಳಿಂದ ಮುಕ್ತನಾಗುತ್ತಾನೆ. ಹೀಗೆ ಅವನು ಆಧ್ಯಾತ್ಮಿಕ ಲೋಕಕ್ಕೆ ಉನ್ನತಿಸಲ್ಪಡುತ್ತಾನೆ. ನಾರದ ಪಂಚರತ್ನವು ಹರೇ ಕೃಷ್ಣ ಮಹಾಮಂತ್ರವನ್ನು ಹೀಗೆ ಸ್ತುತಿಸುತ್ತದೆ. ತ್ರಯೋ ವೇದ ಷಡ್ ಅಂಗಾನಿ ಛಂದಾಂಸಿ ವಿವಿಧಾ ಸುರಾಹ ಸರ್ವಂ ಅಷ್ಟಾಕ್ಷರಾಂತಃ ಸ್ಥಂ ಯಚ್ ಜಾನ್ಯಾದ್ ಅಪಿ ವಾಂಗ್ಮಯಂ ಸರ್ವ ವೇದಾಂತ ಸಾರಾರ್ಥ ಸಂಪೂರ್ಣಾರ್ಣವತಾರಣಃ. ಎಲ್ಲಾ ವೈದಿಕ ಜ್ಞಾನದ ಸಾರ 3 ಬಗೆಯ ವೈದಿಕ ಕಾರ್ಯಗಳ ಗ್ರಹಿಕೆ, ಕರ್ಮಕಾಂಡ, ಜ್ಞಾನಕಾಂಡ ಮತ್ತು ಉಪಾಸನಾ ಕಾಂಡ, ಛಂದಸ್ ಅಥವಾ ವೈದಿಕ ಮಂತ್ರಗಳು,
ವೈದಿಕ ಮಂತ್ರಗಳು ಮತ್ತು ದೇವತೆಗಳನ್ನು ಸಂತುಷ್ಟಗೊಳಿಸುವ ಪ್ರಕ್ರಿಯೆಗಳು ಹರೇ ಕೃಷ್ಣ ಎಂಬ 8 ಅಕ್ಷರಗಳಲ್ಲಿ ಅಂತರ್ಗತವಾಗಿದೆ. ಇದು ಎಲ್ಲಾ ವೇದಾಂತದ ಪ್ರಸ್ತಾವನೆ. ಅಜ್ಞಾನದ ಸಾಗರವನ್ನು ದಾಟಲು ಇರುವ ಏಕಮಾತ್ರ ಸಾಧನವೆಂದರೆ ಪವಿತ್ರ ನಾಮದ ಜಪ. ಅದೇ ರೀತಿಯಲ್ಲಿ ಕಲಿಸಂತರಣ ಉಪನಿಷತ್ತು ಹೀಗೆ ಹೇಳುತ್ತದೆ: ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. 32 ಅಕ್ಷರಗಳಲ್ಲಿ ರಚಿತವಾದ ಈ 16 ಹೆಸರುಗಳು ಕಲಿಯುಗದ ದುಷ್ಪರಿಣಾಮಗಳನ್ನು ಎದುರಿಸಲು ಇರುವ ಏಕಮೇವ ಸಾಧನ. ಅಜ್ಞಾನದ ಸಾಗರವನ್ನು ದಾಟಲು ಪವಿತ್ರ ನಾಮದ ಜಪವಲ್ಲದೆ ಬೇರೆ ದಾರಿಯಿಲ್ಲ ಎಂದು ಎಲ್ಲಾ ವೇದಗಳಲ್ಲೂ ಹೇಳಲಾಗಿದೆ. ಇದೇ ರೀತಿಯಲ್ಲಿ ಶ್ರೀ ಮಧ್ವಾಚಾರ್ಯರು ಮುಂಡಕ ಉಪನಿಷತ್ತನ್ನು ಕುರಿತ ತಮ್ಮ ಭಾಷ್ಯದಲ್ಲಿ ನಾರಾಯಣ ಸಂಹಿತೆಯಿಂದ ಮುಂದಿನ ಶ್ಲೋಕವನ್ನು ಉದ್ಧರಿಸಿದ್ದಾರೆ: ದ್ವಾಪರಿಯೈರ್ ಜನೈರ್ ವಿಷ್ಣು ಪರ್ಜುರಾತ್ರೈ ಸುಚ್ ಕೇವಲಂ ಕಲೌತು ನಾಮ ಮಾತ್ರೇಣ ಪೂಜ್ಯತೆ ಭಗವಾನ್ ಹರಿಹಿ. ದ್ವಾಪರ ಯುಗದಲ್ಲಿ ಕೃಷ್ಣ ಅಥವಾ ವಿಷ್ಣುವನ್ನು ಪಾಂಚರಾತ್ರಿಕಿ ವಿಧಾನದಲ್ಲಿ ವೈಭವೋಪೇತವಾಗಿ ಅರ್ಚಿಸುವ ಮೂಲಕ ಸಂತುಷ್ಟಗೊಳಿಸಬಹುದು. ಆದರೆ ಕಲಿಯುಗದಲ್ಲಿ ವ್ಯಕ್ತಿಯು ದೇವೋತ್ತಮ ಪರಮಪುರುಷನಾದ ಹರಿಯನ್ನು ಕೇವಲ ಪವಿತ್ರ ನಾಮ ಜಪದ ಮೂಲಕ ಸಂತುಷ್ಟಗೊಳಿಸಬಹುದು. ಶ್ರೀಲ ಜೀವ ಗೋಸ್ವಾಮಿಯವರು ತಮ್ಮ ಭಕ್ತಿ ಸಂದರ್ಭದಲ್ಲಿ ಪ್ರಭುವಿನ ಪವಿತ್ರ ನಾಮದ ಜಪವನ್ನು ಹೀಗೆ ಒತ್ತಿ ಹೇಳಿದ್ದಾರೆ: ನನು ಭಗವನ್ ನಾಮಾತ್ಮಕ ಏವ ಮಂತ್ರ ತತ್ರ ವಿಶೇಷ ನಾಮ ಶಬ್ದಾದಿ ಅಲಂಕೃತ ಶ್ರೀ ಭಾಗವತ. ಪ್ರಭು, ದಟ್ಸ್ ಆಲ್. ಹರೇ ಕೃಷ್ಣ. Finish reading? ಯಾ ಪ್ರಭು. ಪ್ರಭು ಕಂಟಿನ್ಯೂ ಮಾಡಿ. ಎಲ್ಲಾ ವೈದಿಕ ಮಂತ್ರಗಳ ಸಾರವು ಪ್ರಭುವಿನ ಪವಿತ್ರ ನಾಮದ ಜಪವೇ ಆಗಿದೆ ಎಂದು ಶ್ರೀಲಜೀವ ಗೋಸ್ವಾಮಿಯವರು ಹೇಳುತ್ತಾರೆ. ಪ್ರತಿಯೊಂದು ಮಂತ್ರವು ನಮಃ ಓಂ ಎಂಬ ಪೂರ್ವ ಪದದಿಂದಲೇ ಪ್ರಾರಂಭವಾಗುತ್ತದೆ. ಅಂತಿಮವಾಗಿ ಅದು ದೇವೋತ್ತಮ ಪರಮಪುರುಷನನ್ನು ನಾಮಪೂರ್ವಕವಾಗಿ ಸಂಬೋಧಿಸುತ್ತವೆ. ಪ್ರಭುವಿನ ಪರಮ ಇಚ್ಛೆಯಿಂದಾಗಿ ನಾರದ ಮುನಿಗಳೇ ಮುಂತಾದ ಮಹಾ ಋಷಿಗಳು ಜಪಿಸುವ ಪ್ರತಿಯೊಂದು ಮಂತ್ರದಲ್ಲೂ ನಿರ್ದಿಷ್ಟವಾದ ಶಕ್ತಿ ಇದೆ. ಪ್ರಭುವಿನ ಪವಿತ್ರ ನಾಮವನ್ನು ಜಪಿಸಿದ ಕೂಡಲೇ ಜೀವಿಗೂ ಪರಮಪ್ರಭುವಿಗೂ ನಡುವೆ ಇರುವ ದಿವ್ಯ ಸಂಬಂಧವು ನವೀಕರಣಗೊಳ್ಳಲ್ಪಡುತ್ತದೆ. ಪ್ರಭುವಿನ ಪುಣ್ಯನಾಮವನ್ನು ಜಪಿಸಲು ವ್ಯಕ್ತಿಯು ಇತರ ಸಾಧನ ಸಾಮಗ್ರಿಗಳನ್ನು ಹರೇ ಕೃಷ್ಣ ಹಾಗಾದ್ರೆ ಪ್ರಭುವಿನ ಪವಿತ್ರ ನಾಮದ ಜಪದಲ್ಲಿ ಮಗ್ನನಾದವನಿಗೆ ದೀಕ್ಷೆಯ ಅಥವಾ ಭಕ್ತಿ ಸೇವೆಯಲ್ಲಿನ ಇನ್ನಷ್ಟು ಆಧ್ಯಾತ್ಮಿಕ ಚಟುವಟಿಕೆಗಳ ಅಗತ್ಯವಾದರೂ ಏನು ಎಂದು ಪ್ರಶ್ನಿಸಬಹುದು. ಇದಕ್ಕೆ ಉತ್ತರ ಹೀಗಿದೆ: ಪವಿತ್ರ ನಾಮದ ಜಪದಲ್ಲಿ ಸಂಪೂರ್ಣನಾಗಿ ಮಗ್ನನಾದವನು ದೀಕ್ಷಾ ಪ್ರಕ್ರಿಯೆಯನ್ನು ಅವಲಂಬಿಸಬೇಕಾಗಿಲ್ಲ ಎನ್ನುವುದೇನೋ ಸರಿ. ಆದರೆ ಸಾಮಾನ್ಯವಾಗಿ ಒಬ್ಬ ಭಕ್ತನು ತನ್ನ ಪೂರ್ವ ಜನ್ಮದಿಂದ ಬಂದ ಐಹಿಕ ಕಾಲುಷ್ಯದಿಂದಾಗಿ ಐಹಿಕ ಕಾಲುಷ್ಯದಿಂದಾಗಿ ಅನೇಕ ಹೀನವಾದ ಐಹಿಕ ಹವ್ಯಾಸಗಳ ವ್ಯಸನಗಳಿಗೆ ತುತ್ತಾಗಿರುತ್ತಾನೆ. ಈ ಎಲ್ಲಾ ಕಾಲುಷ್ಯಗಳಿಂದ ಶೀಘ್ರವಾದ ಉಪಶಮನವನ್ನು ಪಡೆಯುವುದಕ್ಕಾಗಿ ವ್ಯಕ್ತಿಯು ದೇವಾಲಯದಲ್ಲಿ ಪ್ರಭುವನ್ನು ಆರಾಧಿಸುವುದು ಅಗತ್ಯವಾಗಿದೆ. ಬದ್ಧ ಜೀವನದ ಕಾಲುಷ್ಯಗಳಿಂದಾಗುವ ವ್ಯಕ್ತಿಯ ಅವಿಶ್ರಾಂತ ಸ್ಥಿತಿಯನ್ನು ಕಡಿಮೆ ಮಾಡಲು ದೇವಾಲಯದಲ್ಲಿ ದೇವತಾ ವಿಗ್ರಹವನ್ನು ಅರ್ಚಿಸುವುದು ಅಗತ್ಯ. ಪ್ರತಿಯೊಬ್ಬ ಬದ್ಧಾತ್ಮನಿಗೂ ಬದುಕೆಂಬುದು ದೇಹವೆಂಬ ಕಲ್ಪನೆ ಇದೆ. ಅದು ಇಂದ್ರಿಯ ಉಪಭೋಗವನ್ನು ಗುರಿಯಾಗಿ ಇಟ್ಟುಕೊಂಡಿದೆ. ಈ ಇಂದ್ರಿಯ ಉಪಭೋಗವನ್ನು ನಿಯಂತ್ರಿಸಲು ದೇವಾಲಯದಲ್ಲಿ ವಿಗ್ರಹವನ್ನು ಅರ್ಚಿಸುವುದಕ್ಕೆ ಸಂಬಂಧಿಸಿದ ವಿಧಿ ನಿಯಮಗಳು ಅಗತ್ಯ. ಇದನ್ನು ನಾರದರು ತಮ್ಮ ಪಾಂಚರಾತ್ರಿಕಿ ವಿಧಿಯಲ್ಲಿ ಮತ್ತು ಇತರರು ಕೆಲವು ಸಲ ಒತ್ತಿ ಹೇಳಿದ್ದಾರೆ. ಮುಕ್ತಾತ್ಮರು ಪ್ರಭುವಿನ ಪವಿತ್ರ ನಾಮವನ್ನು ಜಪಿಸಬಹುದು ಎಂದು ಶ್ರೀಲ ರೂಪ ಗೋಸ್ವಾಮಿಯವರು ವರ್ಣಿಸಿದ್ದಾರೆ. ಆದರೆ ನಾವು ದೀಕ್ಷೆ ಕೊಡಬೇಕಾದ ಬಹುತೇಕ ಎಲ್ಲಾ ಬದ್ಧರಾಗಿಯೇ ಇದ್ದಾರೆ. ಯಾವ ದೋಷಗಳೂ ಇಲ್ಲದ ನಿಯಂತ್ರಿತ ತತ್ವಗಳಿಗೆ ಅನುಸಾರವಾಗಿ ವ್ಯಕ್ತಿಯು ಪ್ರಭುವಿನ ಪವಿತ್ರ ನಾಮವನ್ನು ಜಪಿಸಬೇಕು ಎಂದು ಹೇಳಲಾಗಿದೆ. ಆದರೆ ತಮ್ಮ ಹಿಂದಿನ ದುರಭ್ಯಾಸಗಳಿಂದಾಗಿ ಅವರು ಈ ವಿಧಿ ನಿಯಮಗಳನ್ನು ಉಲ್ಲಂಘಿಸುತ್ತಾರೆ. ಹೀಗೆ ವಿಗ್ರಹದ ಅರ್ಚನೆಗೆ ನಿಯಂತ್ರಕ ತತ್ವಗಳು ಏಕಕಾಲದಲ್ಲಿ ಅವಶ್ಯಕವಾಗಿವೆ. Hare Krishna, done. This is the only way to practice this akarma activity.
ಸೊ ಇದೇ ಒಂದು ಮಾರ್ಗ, ಈ ಅಕರ್ಮದ ಒಂದು ಕಾರ್ಯಗಳನ್ನ ಮಾಡುವುದು ಅಂದ್ರೆ, ಸೊ ಕೃಷ್ಣರ ನಾಮ ಜಪನೆ ಮಾಡುವುದು ಒಂದೇ ಒಂದು ಮಾರ್ಗ. A shortcut, just chant Hare Krishna and everything is adjusted. ಸೊ ಎಲ್ಲ ಒಂದು ಈ ಪಾಪ ಪುಣ್ಯ ಕಾರ್ಯಗಳನ್ನ ತ್ಯಜಿಸಿ, ಸೊ ಈ ದಿವ್ಯ ನಾಮದ ಒಂದು ದಿವ್ಯ ನಾಮವನ್ನು ಜಪ ಮಾಡಿದ್ರೆ, ಸೊ ಎಲ್ಲಾ ಒಂದು ಈ ಭೌತಿಕ ಕಾರ್ಯಗಳಿಂದ ನಾವು ಮುಕ್ತರಾಗ್ತೀವಿ. So anybody got any questions? ಹರೇ ಕೃಷ್ಣ. ಸೊ ನಿಮ್ಮಲ್ಲಿ ಯಾರಿಗಾದ್ರೂ ನಿಮಗೆ ಏನೇನು ಪ್ರಶ್ನೆ ಇದೆನಾ? ಹರೇ ಕೃಷ್ಣ, ದಯವಿಟ್ಟು ಹೇಳಿ, ನಿಮ್ಮಲ್ಲಿ ಯಾರಿಗಾದ್ರೂ ಇದು ಈ ಒಂದು ಇವತ್ತಿನ ಒಂದು ಪ್ರಶ್ನೋತ್ತರ ಸಮಾವೇಶದ ಮೇಲೆ ನಿಮಗೆ ಯಾವ್ದಾದ್ರು ಮತ್ತೆ ಪ್ರಶ್ನೆ ಇದೆನಾ ಅಂತ ಪ್ರಭು ಕೇಳ್ತಾ ಇದಾರೆ. ಹರೇ ಕೃಷ್ಣ ಪ್ರಭುಜಿ. ಹೇಳಿ ಮತ್ತೆ. ಹರೇ ಕೃಷ್ಣ. ಈ ಅಕರ್ಮ ನಾವ್ ಹೆಂಗ್ ಇಂಪ್ರೂವ್ ಮಾಡ್ಕೋಬೇಕಾಗುತ್ತೆ ಪ್ರಭುಜಿ? ಎಸ್ಪೆಷಲಿ ಇನ್ ಪ್ಯಾಂಡಮಿಕ್ ಬಿಗಿನರ್ಸ್ ಗೆ ಓನ್ಲಿ ಜಪ ಇಸ್ ದ ಬಿಗ್ಗೆಸ್ಟ್ ರೆಮಿಡಿ ಅಂತ ಹೇಳ್ತಾ ಇದಾರಲ್ಲ ಅಕರ್ಮಗೆ. ಹೇಗೆ ಇಂಪ್ರೂವ್ ಮಾಡಬಹುದು ನಾವು ಬಿಗಿನರ್ಸ್ ಗೆ, ಎಸ್ಪೆಷಲಿ ಬಿಗಿನರ್ಸ್ ಇನ್ ಪ್ಯಾಂಡಮಿಕ್? Mataji is asking, so during this pandemic, so we means as we concluded that for the karma, so chanting is the only solution. But she's asking how to improve in this in the pandemic situation, other than like chanting Hare Krishna Mahamantra. How to improve? You just chant, and everything will come in place. ಸೊ ಇವತ್ತು ಒಂದು ಇವತ್ತಿನ ಒಂದು ಈ ಸಮಾವೇಶದ ಒಂದು ಈ ಅಂದ್ರೆ ಕನ್ಕ್ಲೂಷನ್ ಹೇಳಂತ ಹೇಳಿದ್ರೆ, ಪ್ರಭು ನಾವು ಅಕರ್ಮದ ಬಗ್ಗೆ ಹೇಳಿದ್ವಿ. ಅಂದ್ರೆ ಈ ಒಂದು ಕೃಷ್ಣ ಸೇವೆ ಪ್ರಜ್ಞೆಯಲ್ಲಿ ಕೃಷ್ಣ ಆಂದೋಲನ ಈ ಒಂದು ಕೃಷ್ಣರ ಸೇವೆಯಲ್ಲಿ ತೊಡಗಬೇಕಂತ ಹೇಳಿದ್ವಿ. ಸೊ ಅದೇ ರೀತಿ ಈ ನಾವು ಇವಾಗ ನೋಡಿ, ಈ ವೈರಸ್ ಇಂದ ತತ್ತರಿಸಿದ್ವಿ ಎಲ್ಲರೂ. ಸೊ ಮನೇಲಿ ಇದ್ದೀರಾ. ಸೊ ಆದ್ದರಿಂದ ಇಲ್ಲಿ ಏನ್ ಹೇಳಿದ್ವಿ ಅಂದ್ರೆ, ಸೊ ಜಪ ಮಾಡುವುದರಿಂದ ಈ ಕಲಿ ಕಲ್ಮಶಗಳಿಂದ ಎಲ್ಲದರಿಂದ ದೂರ ಇಳಿಬಹುದು ಅಂತ ಹೇಳಿದ್ವಿ. ಸೊ ಅದರ ಮಾತಾಜಿ ಕೇಳಿದ್ರು, ನಾವ್ ಯಾವ ತರ ಮತ್ತೆ ಮುಂದೆ ಹೋಗ್ಬೇಕು, ಸೊ ಈ ಒಂದು ಕೃಷ್ಣರ ಭಕ್ತಿ ಸೇವೆಯಲ್ಲಿ ಯಾವ ತರ ನಾವು ಮುಂದಕ್ಕೆ ಹೋಗ್ಬೇಕಂತ ಕೇಳಿದಾಗ, ಸೊ ಪ್ರಭು ಮತ್ತೆ ಹೇಳ್ತಿದಾರೆ, ಸೊ ಈ ಕಲಿಯುಗದಲ್ಲಿ ಅಂದ್ರೆ ಈ ಯಾವುದೇ ಒಂದು ಸ್ಥಿತಿಯಲ್ಲಿ ಸೊ ನಾವು ಜಪ ಮಾಡುವುದೇ ಒಂದೇ ಒಂದು ಕಾರ್ಯ. ಜಪ ಮಾಡುವುದರಿಂದ ಎಲ್ಲ ನಮ್ಮಲ್ಲಿ ಬಂದು ಬೀಳುತ್ತೆ ಅಂತ ಹೇಳ್ತಿದ್ದಾರೆ. If you want to better yourself, then the Lord will protect you, as he said in Bhagavad Gita 9:31. No? Kauntaya pratijanahe ma bhakta parnashate. So you want protection, then you call God and he will give you everything. Yes. ಓದ್ತೀರಾ ಮಾತಾಜಿ? ಇದೆ ಮಾತಾಜಿ? ಹರೇ ಕೃಷ್ಣ. ಅಲ್ಲಿ ನೋಡಿ, ಕುಂತಿಯ ಮಗನಾದ ಅರ್ಜುನನೇ, ಅವನು ಶೀಘ್ರವಾಗಿ ಧರ್ಮಾತ್ಮನಾಗುತ್ತಾನೆ ಮತ್ತು ಶಾಶ್ವತ ಶಾಂತಿಯನ್ನು ಪಡೆಯುತ್ತಾನೆ. ನನ್ನ ಭಕ್ತರು ಎಂದಿಗೂ ನಾಶವಾಗುವುದಿಲ್ಲ ಎಂದು ಧೈರ್ಯವಾಗಿ ಘೋಷಿಸು. So this is the point. So now everybody is frightened this COVID time. You take shelter of Krishna. If you get the disease, then Krishna says, I will protect you. And let's say if you die, no problem, because you are chanting Krishna's name, you die, you go back to the spiritual world. So both ways you gain. ಸೊ ಇಲ್ಲಿ ನೋಡಿ, ಸೊ ಈ ಒಂದು ಸಂಕಷ್ಟದಲ್ಲಿ ಸೊ ಎಲ್ಲರೂ ನಾವು ಬಳಲ್ತಾ ಇದ್ದೀವಿ. ಸೊ ಆದ್ದರಿಂದ ಅದಕ್ಕೊಂದೇ ಒಂದು ಮಾರ್ಗ, ನಾವೆಲ್ಲೇ ಯಾವೊಂದು ಸ್ಥಿತಿಯಲ್ಲಿ ಇದ್ರೂ ಈ ಹರೇ ಕೃಷ್ಣ ಮಹಾಮಂತ್ರ ಜಪವನ್ನ ಸೊ ಮಾಡಬೇಕು. ಸೊ ನಾವೆಲ್ಲೇ ಇದ್ರೂ ಸೊ ಇವಾಗ ಈ ಜಪ ಮಾಡೋದ್ರಿಂದ ಎಂತ ಒಂದು ಸಂಕಷ್ಟದಲ್ಲೂ ಹೊರ ಬೀಳ್ತೀವಿ. ಬಟ್ ಅದ್ರ ತಾತ್ಕಾಲಿಕ ಒಂದು ಈ ಸಂಕಷ್ಟದಲ್ಲಿ ಇದೀವಿ. ಬಟ್ ಆದ್ರೂ ಸೊ ಹರೇ ಕೃಷ್ಣ ಜಪ ಮಾಡೋದ್ರಿಂದ ಸೊ ಎಲ್ಲದರಿಂದ ನಾವು ಮುಕ್ತಿ ಹೊಂದುತ್ತೀವಿ ಅಂತ ಪ್ರಭು ಹೇಳ್ತಿದ್ದಾರೆ. So becoming a devotee, there's no loss. By staying you gain.
You die also, you gain. ಸೊ But for the ಭಕ್ತರಾಗೋದ್ರಿಂದ non-devotees, staying also problem, dying also problem. ಸೊ ನೋಡಿ, ಭಕ್ತರಾಗಿದ್ರು ಯಾರಾದ್ರೂ ಕೃಷ್ಣ ಭಕ್ತರಾದ್ರೆ ಸೊ ಅವರಿಗೆ ಸಾವು ಮತ್ತೆ ಇಲ್ಲಿ ಜೀವನ ಮಾಡುವುದು ಎರಡು ಒಂದೇ. ಸೊ ಸತ್ರೆ ಅಂದ್ರೆ ಸೊ ಕೃಷ್ಣ ಲೋಕಕ್ಕೆ ಹೋಗ್ತಾರೆ, ಇಲ್ಲಿದ್ರೆ ಸೊ ಅವರ ಕೃಷ್ಣ ಸೇವೆಯಲ್ಲಿ ತೊಡಗಿರ್ತಾರೆ. ಸೊ ಆದ್ರೆ ಅಭಕ್ತರಿಗೆ ಸಾವು ಬಂದ್ರೂ ಕಷ್ಟ, ಇಲ್ಲಿ ಜೀವನ ಮಾಡೋದನ್ನು ಕಷ್ಟ. ಯಾಕಂದ್ರೆ ಸೊ ಅವರು ಜೀವನ ಮಾಡ್ತಾ ಇದ್ರು ಪಾಪ ಕಾರ್ಯಗಳಲ್ಲಿ ತೊಡಗಿರ್ತಾರೆ, ಸತ್ಮೇಲೂ ಮತ್ತೆ ಪುನರ್ಜನ್ಮ ಪಡೆದ್ಬಿಟ್ಟು ಮತ್ತೆ ಎಲ್ಲಿ ಹೋಗ್ತಾರೋ ಗೊತ್ತಿಲ್ಲ. ಸೊ ಆದ್ದರಿಂದ ಸೊ ಭಕ್ತರಾಗೋದು ಒಂದು ಒಳ್ಳೆ ಕಾರ್ಯ. ಸೊ ಅವರು ಸತ್ ಮೇಲೂ ಕೃಷ್ಣ ಲೋಕಕ್ಕೆ ಹೋಗ್ತಾರೆ, ಜೀವನ ಮಾಡ್ತಾ ಇದ್ರು ಕೃಷ್ಣ ಸೇವೆಯಲ್ಲಿ ತೊಡಗಿರ್ತಾರೆ. Yes. Ask her. ಮಾತಾಜಿ, ಹರೇ ಕೃಷ್ಣ. Yes, Prabhuji, I understand. Thank you so much, Prabhuji. Where are you from? From Pangol, Prabhuji. Oh, you're Singapore. Singapore. Very good. Any other Thank you. question? ಹರೇ ಕೃಷ್ಣ, ನಿಮ್ಮಲ್ಲಿ ಯಾರಿಗಾದ್ರು ಮತ್ತೆ ಬೇರೆ ಯಾವ್ದಾದ್ರು ಒಂದು ಪ್ರಶ್ನೆ ಇದೆನಾ? ಹರೇ ಕೃಷ್ಣ. Don't have any question. So they understand today's subject. They can unmute and speak. ನೋಡಿ, ನಿಮ್ಗೆ ಏನು ಅರ್ಥ ಆಗಿಲ್ಲ ಅಂದ್ರೆ ಕೇಳಿ. ಯಾಕಂದ್ರೆ ಅವರು ಪ್ರಭು ಹೇಳ್ತಾರೆ ನೋಡಿ, ಅವರೊಂದು ಸಮಯವನ್ನ ನಮ್ಗಾಗಿ ಮುಡುಪಾಗಿಟ್ಟಿದ್ದಾರೆ. ಸೊ ನಮ್ಗೆ ಯಾವ್ದೇ ಒಂದು ಪ್ರಶ್ನೆ ಏನೋ ಒಂದು ಅರ್ಥ ಆಗಿಲ್ಲ ಅಂದ್ರೂ ಕ್ಲಾಸಲ್ಲಿ ನಿಲ್ಸಿ ನೀವು ಕೇಳ್ಬೋದು, ಏನ್ ಪ್ರಶ್ನೆ ಇಲ್ಲ. ಅಂದ್ರೆ ಸೊ ಅವರು ಎಲ್ಲ ಒಂದು ಪ್ರಶ್ನೆಗಳಿಗೆ ಉತ್ತರ ಹೇಳ್ತಾರೆ. ಮತ್ತೆ ಬೇರೆ ಯಾರಿಗಾದ್ರೆ ನರೇಂದ್ರ ಪ್ರಭು ಏನು ಹೇಳ್ತಿದ್ದೀರಾ? Yatish, who's Yatish? Discussions about akarma was very interesting, Prabhu, and enlightening also. ಮಾಮೂಲಿ ಹೇಳ್ತೀನಿ ಪ್ರಭು, ಶ್ಲೋಕ ಹೇಳ್ತಾನೆ ಅಂತ ಹೇಳ್ತೀನಿ. ಶ್ಲೋಕ ಹೇಳ್ತಾನೆ ಅಂತ ಹೇಳ್ತೀನಿ. What she saying? I want to recite some sloka. ಓಕೆ, ಹರೇ ಕೃಷ್ಣ. ನಿಮ್ಗೆ ಬೇರೆ ಯಾವ್ದಾದ್ರು ಪ್ರಶ್ನೆ ಇದೆನಾ? So thank you very much. ಸೊ ಎಲ್ಲರಿಗೂ ಧನ್ಯವಾದಗಳು. ಈ ಒಂದು ಸಮಾವೇಶಕ್ಕೆ ಎಲ್ಲರೂ ಬಂದು ಭಾಗವಹಿಸೋದಕ್ಕಾಗಿ ಅಂತ ಪ್ರಭು ಹೇಳ್ತಾ ಇದ್ದಾರೆ. Hare Krishna. Hare Krishna. Thank you, Prabhu. Thank you ಹರೇ very much. ಕೃಷ್ಣ. ಥ್ಯಾಂಕ್ ಯು ವೆರಿ ಮಚ್. ಪ್ರಭು, ಬಾಯ್ ಪ್ರಭು. ಹರೇ ಕೃಷ್ಣ.